ನಿಶ್ಚಯ ಪಂಚಾಶತ್ ಪುಟ 340 ಅಧ್ಯಾಯ 11 ದುರ್ಲಕ್ಷಂ ಜಯ ವಿಪರಂ ಜ್ಯೋತಿರ್ವಾಚಾಂಗನ ಕವೀನಾಂ ಜಲಮಿವ ವಜ್ರೇ ಯಸ್ಮಿನ್ ಲಬ್ಧಮಧ್ಯೋ ಬಹಿರ್ಲುಠತಿ ಮನಸೋ ಚಿಂತ್ಯಂ ವಾಚಾಂ ಅಗೋಚರಂ ಯನ್ಮಹಸ್ತನೋರ್ಭಿನ್ನಂ ಸ್ವಾನುಭವಮಾತ್ರಗಮ್ಯಂ ಚಿದ್ರೂಪಂ ಅಮೂರ್ತಂ ಏನಾಯ್ತು ಭರದ್ವಾಯ ಕೊನೆ ಶಬ್ದ चिद्रूप म मूर्त म व्याप्त वह म व्याप्त वह त्व हाँ वह दवते ವ್ಯಾಪ್ತ ಏನಾರ ತಪ್ಪಿಟ್ಟನಂತ ಇನ್ನು ಯಾವ ಚೈತನ್ಯ ರೂಪ ತೇಜಸ್ಸಿನ ವಿಷಯದಲ್ಲಿ ಮನಸ್ಸಿನಿಂದ ಯಾವ ವಿಚಾರವನ್ನು ಮಾಡುವ ಸಾಧ್ಯತೆ ಇಲ್ಲ, ವಚನದಿಂದ ಏನನ್ನೂ ಹೇಳಲಾಗುವ ಸಾಧ್ಯತೆ ಇಲ್ಲ, ಮತ್ತು ಅದು ಶರೀರದಿಂದ ಭಿನ್ನವಿದೆ, ಕೇವಲ ಅನುಭವದಿಂದ ಗಮ್ಯ ಹಾಗೂ ಅಮೂರ್ತವಿದೆ. ಆ ಚೈತನ್ಯ ರೂಪದ ತೇಜಸ್ಸು ತಮ್ಮೆಲ್ಲರ ರಕ್ಷಣೆ ಮಾಡಲಿ. ಭಾವಾರ್ಥ: ಅಮೂರ್ತವಿರುವಂಥ ಚೈತನ್ಯ ಸ್ವರೂಪದ ತೇಜಸ್ಸು ಅದು ಚರ್ಮಚಕ್ಷುವಿಗೆ ಗೋಚರವಾಗುವುದಿಲ್ಲ, ವಾಗಾಡಂಬರಕ್ಕೆ ಒಳಪಡುವುದಿಲ್ಲ, ಮನಸ್ಸಿನ ಹಿಡಿತಕ್ಕೆ ಸಿಲುಕುವುದಿಲ್ಲ, ಮತ್ತು ಶರೀರದಿಂದ ಅತ್ಯಂತ ಭಿನ್ನವಿರುವಂಥ ಆ ಚೈತನ್ಯ ತೇಜಸ್ಸು ಕೇವಲ ಒಂದು ಅನುಭವಗಮ್ಯವಿದೆ. ಯಾವ ಚೈತನ್ಯ ತೇಜಸ್ಸಿನ ವರ್ಣನೆಯನ್ನು ಅದರೊಳಗೆ ಪ್ರವೇಶ ಮಾಡಿ ವರ್ಣನೆ ಮಾಡೋದು ಸಾಧ್ಯ ಆಗಲಿಲ್ಲ, ಅರ್ಥಾತ್ ಯಾರು ಅದರ ವರ್ಣನೆ ಮಾಡಿದರೋ ಅವರು ಅದರಲ್ಲೇ ಇದ್ದುಕೊಂಡನ ವರ್ಣನೆ ಮಾಡಿದ್ದಾರೆ. ಯಾವ ತೀರ್ಥಂಕರ ಪ್ರಭುಗಳ ವೀತರಾಗಿ ಸಂತರುಗಳ ಆ ಆತ್ಮಸ್ವರೂಪದ ವಿವೇಚನೆ ಮಾಡಿದರೋ ಅವರು ಅದರಲ್ಲೇ ಇದ್ದುಕೊಂಡನ ಮಾಡಿದ್ದಾರೆ. ಆದರೆ ಯಾವ ಶಬ್ದಗಳಿಂದ ಮಾಡಿದರೆ ಆ ಶಬ್ದಗಳ ಆ ವಸ್ತುವಿನೊಳಗೆ ಪ್ರವೇಶ ಪಡೆಯುವುದು ಸಾಧ್ಯ ಇಲ್ಲ. ಒಂದು ಮಾತು, ಯಾವ ವಿಕಲ್ಪ ಇದೆ ಅದರ ಸ್ವರೂಪದ ಜ್ಞಾನದ ವಿಕಲ್ಪ ಏನಿದೆ ಆ ವಿಕಲ್ಪ ಕೂಡ ಸ್ವರೂಪದ ಜ್ಞಾನದೊಳಗೆ ಪ್ರವೇಶ ಮಾಡುವುದು ಸಾಧ್ಯ ಇಲ್ಲ. ಇಂಥ ಯಾವ ಆ ಚೈತನ್ಯ ಜ್ಯೋತಿ ಸ್ವರೂಪ ತತ್ವ ಇದೆಯೋ ಅದು ಒಂದನ್ನೇ ತಿಳಿದುಕೊಳ್ಳುವಂಥ ಧ್ಯೇಯ ಈ ಜೀವನದೊಳಗ ಇಂಥ ಸಂಯೋಗದ ಉಪಲಬ್ಧಿ ಆದ ನಂತರ ಜೀವದ ಇರೋದ ಅವಶ್ಯಕಿದೆ. ಇಲ್ಲಿ ಅಂಥದ್ದೇ ಒಂದು ಶಬ್ದವನ್ನು 2ನೇ ಶ್ಲೋಕದೊಳಗೆ ಹೇಳಿದ್ದಾರೆ. ಏನಿದೆ ಆ ಶಬ್ದ ನಂತರ ನೋಡಿದರಾಯಿತು, ಓದಂತೂ ಆಗಿದೆ. ಆದರೆ ಯಾವ 1ನೇ ಶ್ಲೋಕದೊಳಗ ಮಂಗಲಾಚರಣೆಯ ರೂಪದಿಂದ ಅರಿಗೆ ಶಬ್ದದ ಅವಲಂಬನೆಯನ್ನು ಬಿಟ್ಟುಕೊಟ್ಟ ಯಾವುದು ಚೈತನ್ಯ ಜ್ಯೋತಿಯೊಳಗ ಪ್ರವೇಶ ಮಾಡೋದು ಸಾಧ್ಯ ಇಲ್ಲ, ಬಹಿರ್ಲುಠತಿ ಹೊರಗಡೆ ಬಿದ್ದು ಹೋಗ್ತಿದೆಯೋ ಆ ಶಬ್ದದ ಅವಲಂಬನೆಯನ್ನು ತೊರೆದು
ಆಚಾರ್ಯ ಭಗವಂತರ ಆ ಚೈತನ್ಯ ಜ್ಯೋತಿಯ ಪ್ರತ್ಯಕ್ಷ ಆಸ್ವಾದದೊಳಗ ಅನೇಕ ಸಮಯ ಒಂದಾಗಿ ಹೋದರೂ ಇದುವೇ ಮಂಗಲಾಚರಣೆ ಇದೆ ರೀ. ಮಂಗಲ ಆಚರಣೆ ಅರೆ ಚತುರ್ಗತಿ ರೂಪದ ಪರಿಭ್ರಮಣಕ್ಕೆ ಕಾರಣೀಭೂತವಾದಂಥ ಅಮಂಗಲಮಯ ಪ್ರವೃತ್ತಿಯ ಆಚರಣೆಯನ್ನು ಒಂದು ಸಮಯ ಮಾತ್ರ ಕೂಡ ಬಿಟ್ಟುಕೊಟ್ಟ 4 ಗತಿಗಳಿಂದ ಅತ್ಯಂತ ಭಿನ್ನ ಗತಿಗಳಲ್ಲೇ ಹೋದ್ರೂ ಕೂಡ ವಿಭಾವ ವ್ಯಂಜನ ರೂಪ ಪರ್ಯಾಯದಿಂದ ಪರಿಣಮನ ಮಾಡಿದ್ರೂ ಕೂಡ ಅರೆ ಆತ್ಮನ ಚೈತನ್ಯ ಪ್ರದೇಶಗಳ ನಾನಾ ಪ್ರಕಾರದ ಆಕಾರಗಳನ್ನು ಧಾರಣ ಮಾಡಿದ್ರೂ ಕೂಡ ಯಾವ ಚೈತನ್ಯದ ಚೈತನ್ಯಾಕಾರ ಬಿಟ್ಟು ಹೋಗಲಿಲ್ಲವೋ, ಯಾವ ಚೈತನ್ಯ ತತ್ವದ ಚೈತನ್ಯಾಕಾರ ಬಿಟ್ಟು ಹೋಗಲಿಲ್ಲವೋ ಆ ಚೈತನ್ಯ ತತ್ವವನ್ನು ತಿಳಿದುಕೊಳ್ಳುವಂಥ, ಅದನ್ನು ಗ್ರಹಣ ಮಾಡುವಂಥ, ಅದರ ಆಸ್ವಾದನೆಯೊಳಗ ನಿಂತುಕೊಳ್ಳುವಂಥ, ಅದರಲ್ಲಿ ವಿಶ್ರಮಿಸುವಂಥ ಮಾತನ್ನು ಜೈನಾಚಾರ್ಯರ ತಿಳಿಸಿಕೊಟ್ಟಿದ್ದಾರೆ. ಒಬ್ಬರಿಗಿಂತ ಒಬ್ಬರ ಪ್ರತಿಭಾವಂತ ಆಚಾರ್ಯರ ಅದು ಒಂದೇ ವಿಷಯವನ್ನು, ಯಾಕೆ ಅಂತಂದ್ರೆ ಅದು ಒಂದೇ ವಿಷಯದ ಗ್ರಹಣ ಈ ಜೀವ ಇದುವರೆಗೆ ಮಾಡಲಿಲ್ಲ. ಏನು ಹೇಳಿತು, ಇನ್ನೊಂದು ಸಲ ಅದರ ಮೇಲೆ ದೃಷ್ಟಿಕ್ಷೇಪ ಮಾಡೋಣ. ಏನ, ನಾನಾ ಪ್ರಕಾರದ ಪ್ರದೇಶತ್ವ ಗುಣಕ್ಕೆ ಸಂಬಂಧಿಸಿದ ಹಾಗೆ ಆತ್ಮನ ಚೈತನ್ಯ ಪ್ರದೇಶಗಳದ್ದ ಆಕಾರ ಬದಲಾಗ್ತಾ ಹೋದರನು ಕೂಡ 4 ಗತಿ ರೂಪ ಎಷ್ಟು 84 ಲಕ್ಷ ಪ್ರಕಾರದ ಅವತಾರ ಹೇಳಿದರೋ, ಜನ್ಮ ಹೇಳಿದರೋ, ಅಷ್ಟೆಲ್ಲ ಪ್ರಕಾರದಿಂದ ಆ ಚೈತನ್ಯದ ಅರೂಪಿ ಪ್ರದೇಶಗಳ ಆಕಾರ ಧಾರಣ ಮಾಡ್ತಾ ಹೋದ್ರೂ ಕೂಡ ಒಂದು ಚೈತನ್ಯ ಸ್ವಭಾವ ಅರ್ಥಾತ್ ಚೈತನ್ಯಾಕಾರದ ಉಲ್ಲಂಘನೆ ಮಾಡದೇ ಇರುವಂಥ ಆ ಯಾವ ನಿಜ ತತ್ವ ಇದೆಯೋ ಅದನ್ನು ತಿಳಿದುಕೊಳ್ಳುವಂಥ ಉಪಾಯ ಜೈನಾಚಾರ್ಯರು ಹೇಳ್ತಾ ಬಂದಿದ್ದಾರೆ. ಅವರ ಪ್ರತಿಭೆಯ ಅಳತೆ ಮಾಡೋದ ನಿಜವಾಗಿ ಅಸಾಧ್ಯ ಕೋಟಿಯ ಮಾತು ಇದೆ. ಈಗ ಮೊದಲಿನ ಶ್ಲೋಕದ್ದನ್ನು ಬಹಳಷ್ಟು ಅರ್ಥ ಇನ್ನೂ ಶೇಷ ಇದೆ ರೀ. ನಿನ್ನೆ ನಿಜವಾಗಿ ಏನೂ ಅದರದ ಸ್ಪರ್ಶ ಆಗೇ ಇಲ್ಲ ಅಂಥೇಳಿ ಅಂದ್ರೂ ತಪ್ಪಿಲ್ಲ. ಅರೆ ಚೈತನ್ಯದ ಜ್ಯೋತಿ ರೂಪದ ಯಾವ ಆತ್ಮತತ್ವ ಇದೆಯೋ, ಚೈತನ್ಯದ ಕಿರಣಗಳೇನು ಅಲ್ಲಿ ನಿರಂತರ ಸ್ಫುರಾಯಮಾನ ಆಗ್ತಾ ಇದ್ದಾವೆಯೋ ಆ ತತ್ವಗಳ ಮೇಲೆ, ಆ ಸ್ಫುರಾಯಮಾನ ಆಗ್ತಾ ಇರುವಂಥ ವರ್ತಮಾನ ಪ್ರಗಟ ಕಿರಣ ರೂಪದ ತತ್ವಗಳ ಮೇಲೆ ಸರ್ವಜ್ಞ ಪ್ರಭುವಿನ ಕವೀಂದ್ರರ ಜಿನೇಂದ್ರರ ವಚನ ರೂಪದ ವೃಷ್ಟಿ ನಿರಂತರ ಆಗುವುದರಿಂದ ಆ ವೃಷ್ಟಿ ಜಲದ್ದ ಇಲ್ಲ, ಆ ಕಿರಣಕ್ಕ ಇನ್ನಷ್ಟು ಏನಿದೆ ಕಾಂತಿಯನ್ನು ಪ್ರದಾನ ಮಾಡುವಂಥದ್ದು ವೃಷ್ಟಿ ಇದೆ ರೀ. ಅದೇ ಅವರು ಸ್ತುತಿ ಮಾಡುವಂಥ ಸ್ತುತಿಕಾರ ಆಚಾರ್ಯ ದೇವ ಆ ಮಾತನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಇಂದ್ರ ನತಮಸ್ತಕಾಗಿದ್ದಾನೆ ಪ್ರಭುವಿನ ಚರಣಗಳಲ್ಲಿ. ಆ ಕಿರೀಟದೊಳಗ ಮಕುಟದೊಳಗ ದೇವಲೋಕದ ಸುರಲೋಕದ ಮಣಿಗಳನ್ನು ಜಡಿಸಲಾಗಿದೆ. ಆ ಮಕುಟಗಳ ಕಾಂತಿಗೆ
ಈ ಪ್ರಭುವಿನ ಚರಣಕಮಲಗಳ ಕಾಂತಿಯನ್ನು ಪ್ರದಾನ ಮಾಡ್ತಾ ಇದ್ದಾವೆ, ಇನ್ನಷ್ಟು ಕಾಂತಿಮಯ ಮಾಡ್ತಾ ಇದ್ದಾವೆ. ಇದರಲ್ಲಿ ಏನು ಅಲಂಕಾರ ಇದೆ, ವಿಷಯ ಏನಿದೆ ಇದರಲ್ಲಿ, ಒಂದಿಷ್ಟು ಕಂಡುಕೊಳ್ಳುವಂಥ, ತಿಳಿದುಕೊಳ್ಳುವಂಥ ಉದ್ಯಮ ಮಾಡೋದ್ರಿ ನಮ್ಮ ಜ್ಞಾನದೊಳಗ. ಅರೆ ಕಿರೀಟ ಅಂತ ಹೇಳಿದರು, ಸುರಲೋಕದ ಮಣಿ ಅಂಥೇಳಿ ಹೇಳಿದರು. ಅದರ ವಾಸ್ತವದಲ್ಲಿ ಆ ಸೌಧರ್ಮ ಇಂದ್ರನ ಆಜ್ಞೆಯ ಮೇರೆಗೆ ಬಂದಿರುವಂಥ ಅನೇಕ ದೇವಗಳನ್ರಿ, ಅಥವಾ 100 ಜನ ಇಂದ್ರರನ್ನ ಅನ್ರಿ. ಆ ಇಂದ್ರರುಗಳ ಬುದ್ಧಿಯೊಳಗೆ ಯಾವ ಆತ್ಮತತ್ವದ ಗ್ರಹಣ ಮಾಡಿದಾರೋ, ಏನು ಹೇಳಿದ್ರಿ, ಅವರ ಬುದ್ಧಿಯೊಳಗೆ, ಅವರ ಜ್ಞಾನದೊಳಗೆ ಯಾವ ಆತ್ಮತತ್ವದ ಸ್ವೀಕಾರ ಮಾಡಿದಾರೋ, ಅದರಿಂದ ಅವರ ಬುದ್ಧಿ ಯಾವ ಪ್ರಕಾಶಮಾನ ಆಗಿದೆಯೋ, ಹೊಳಿತಾ ಇದೆಯೋ, ಆ ಪ್ರಕಾಶಕ್ಕ ಈ ಪ್ರಭುವಿನ ಚರಣಗಳ ಚರಣದಿಂದ ಗಮನ ಮಾಡಬಹುದ್ರಿ. ಬುದ್ಧಿಯಿಂದ ಗಮನಕ್ಕ ಯೋಗ್ಯ ಮಾರ್ಗದ ಅವಲೋಕನೆ ಮಾಡಬಹುದ್ರಿ. ಇದೇ ಪದ್ಮನಂದಿಯೊಳಗೆ ಹೇಳಿದ್ರಲ್ಲ, ಕುರುಡನ ದೃಷ್ಟಿ, ಕುಂಟ ಕುರುಡ ಇದ್ದಾನೆ ನೋಡ್ರಿ, ಓರ್ವ ಕುಂಟ ಇದ್ದಾನೆ, ಓರ್ವ ಕುರುಡ ಇದ್ದಾನೆ. ಕುರುಡನ ಕಾಲ ಸಬಲ ಇದ್ದಾವೆ, ಕುಂಟನ ದೃಷ್ಟಿ ಸಬಲ ಇದೆ. ಘೋರವಾದಂಥ ಕಾಂತಾರವನ್ನು ದಾಟೋದೇ ಇದೆ. ಹಾಗಾದ್ರೆ ಕುಂಟದನಲ್ಲ, ಅವನ ದೃಷ್ಟಿ ಸಬಲ ಇದೆ ರೀ. ಯಾವನಿಗೆ ದೃಷ್ಟಿ ಇಲ್ಲ ಅವನ ಕಾಲಗಳಲ್ಲೇ ಬಲ ಇದೆ ರೀ, ಸಾಕಷ್ಟ. ಹಾಗಾದ್ರೆ ಆ ಕುಂಟ ಕುರುಡನ ಹೆಗಲ ಮೇಲೆ ಕೂತಿದ್ದಾನ್ರಿ, ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಇವನ ಕಾಲಗಳಲ್ಲಿ ಬಹಳಷ್ಟು ಬಲ ಇರುವುದರಿಂದ ಅವ ಆ ದೃಷ್ಟಿವಂತನನ್ನು ಹೊತ್ಕೊಂಡು ಸ್ವಾಭಾವಿಕವಾಗಿ ಸಾಗಬಹುದ್ರಿ. ಈ ದೃಷ್ಟಾಂತ ಮತ್ತು ಅಲ್ಲಿ ಮಾನತುಂಗಾಚಾರ್ಯ ದೇವರ ಆದಿದೇವನ ಸ್ತುತಿಯಲ್ಲಿ ಹೇಳಿರುವಂಥ ಅಲಂಕಾರಿಕ ಶಬ್ದ, ಇದರಲ್ಲಿ ಯಾವ ಪ್ರಕಾರದ ಒಂದು ತತ್ವ ಎದ್ದು ನಿಲ್ಲುತ್ತಿದೆ ನೋಡ್ರಿ. ಸ್ವರ್ಗದ ಇಂದ್ರ, ಬರೇ ಓರ್ವ ಸೌಧರ್ಮ ಇಂದ್ರನನ್ನು ತಗೊಳ್ಳೋಣ ನಾವು. ವಿಮಾನವಾಸಿಗಳು 32 ಅದರ್ರಿ, ಇಲ್ಲ. ಭವನಾಲಯ ಚಾಲೀಸ ವಿಂತರ ದೇವಾನಿ ಹುಂತಿ 32, ಕಪ್ಪಾಮರ 24. ಅವರು 24 ಜನ ಅದರಲ್ಲ. ಮುಖ್ಯ ರೂಪದಿಂದಂತೂ ಸೌಧರ್ಮ ಇಂದ್ರಂದ ಗ್ರಹಣ ಇದೆ ಭಕ್ತಿಯೊಳಗ್ರಿ. ಭಕ್ತಿಯೊಳಗ ಆ ಇಂದ್ರನ ಯಾವ ಒಂದು ಯೋಗ್ಯತೆ ಇದೆಯಲ್ಲ, ಆ ಯೋಗ್ಯತೆಗೆ ಎಂದೂ 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 ಮರಣ ಅರ್ಥಾತ್ ಕ್ಷತಿ ಬರುವುದೇ ಇಲ್ಲ. ಅಂಥದ್ದು ಅವನ ಭಕ್ತಿ ಇದೆ ಅರಹಂತರ ಕುರಿತಾಗಿ, ತೀರ್ಥಂಕರರ ಕುರಿತಾಗಿ, ಜಿನೇಂದ್ರ ಪ್ರಭುವಿನ ಕುರಿತಾಗಿ. ಹಾಗಾದ್ರೆ ಅವನು ಮಸ್ತಕ ಮಣಿಸಿದಾನೆ ಎಲ್ಲಿ? ತೀರ್ಥಂಕರ ಆದಿದೇವರ ಚರಣಕಮಲಗಳಲ್ಲಿ, ಜಿನೇಂದ್ರ ಪ್ರಭುವಿನ ಚರಣಕಮಲಗಳಲ್ಲಿ. ಅವನ ಮಸ್ತಕದೊಳಗ, ಅವನ ಮಸ್ತಿಷ್ಕದೊಳಗ ಶುದ್ಧಾತ್ಮನ ಸ್ವೀಕಾರ ಇದೆ. ಮಸ್ತಕನ್ರಿ ಅಥವಾ ಬುದ್ಧಿ, ಬುದ್ಧಿಯೊಳಗ ಶುದ್ಧಾತ್ಮನ ಸ್ವೀಕಾರ ಇದೆ ರೀ. ಆದ್ರೆ ಭಗವಾನ್ ಜಿನೇಂದ್ರ ಪ್ರಭುವಿನ ಚರಣಕಮಲಗಳಲ್ಲಿ ಮೋಕ್ಷ ಮಾರ್ಗದೊಳಗ ಶೀಘ್ರಗತಿಯಿಂದ ಗಮನ ಮಾಡುವಂಥ ಸಾಮರ್ಥ್ಯ ಇದೆ ರೀ. ಹಾಗಾದ್ರೆ ಬುದ್ಧಿ ಏನಿದೆ, ಆ ಬುದ್ಧಿ ಅತ್ಯಂತ ಅವಶ್ಯಕ ಇದ್ರೂ ಕೂಡ ಚಾರಿತ್ರದ ಅಭಾವದೊಳಗ ಆ ಬುದ್ಧಿದ್ದ ಯಾವ ವಿಶೇಷತೆ ಇಲ್ಲ. ಬುದ್ಧಿ ಇಲ್ಲದೆ ಗಮನ ಏನಿದೆ, ಆ ಗಮನ ಯೋಗ್ಯವಾದಂಥ ಧ್ಯೇಯ ತಲುಪೋದು ಸಾಧ್ಯ ಇಲ್ಲ. ಇನ್ನು ಬುದ್ಧಿ ಇದ್ರೂ ಕೂಡ ಗಮನ ಇಲ್ಲ ಅಂತಂದ್ರೂ ಕೂಡ ತನ್ನ ಅಭೀಷ್ಟ ಪದವನ್ನು ಪ್ರಾಪ್ತ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಹಾಗಾದ್ರೆ
ಇಲ್ಲಿ ಏನು ಹೇಳ್ತಾ ಇದ್ದಾರಲ್ಲ ಅದನ್ನೆಲ್ಲ ಇಲ್ಲಿ ಆಧಾರ ರೂಪದಿಂದ ತಗೊಳ್ಳೋದ್ರಿ. ಇಲ್ಲೇನು ಹೇಳ್ತಾ ಇದ್ದಾರೆ, ಅರೆ ಆ ಚೈತನ್ಯ ತತ್ವ ಏನಿದೆ ಅದರೊಳಗ ವಜ್ರದೊಳಗೆ ಯಾವ ಪ್ರಕಾರ ಜಲ ಪ್ರವೇಶ ಮಾಡುವುದಿಲ್ಲವೋ ಆ ಪ್ರಕಾರ ಶಬ್ದ ಸಮೂಹ ಆ ಚೈತನ್ಯ ಜ್ಯೋತಿ ರೂಪದ ತತ್ವದೊಳಗ ಪ್ರವೇಶ ಮಾಡುವುದಿಲ್ಲ. ವಿಜ್ಞಾನ ಘನಸ್ವರೂಪನಾದಂಥ ಆತ್ಮ, ನಿನ್ನೇನು ಹೇಳಿದ್ದಿತ್ತು ವಿಷಯ, ವಿಜ್ಞಾನ ಘನ ಚೈತನ್ಯ ಘನಸ್ವರೂಪನಾದಂಥ ಆತ್ಮ. ಅರೆ ಆಕಾರ ಯಾವುದು ಬೇಕಾದ್ದು ಇರಲಿ ರೀ. ನೋಡ್ರಿ, ಇರುವೆಯ ದೇಹದೊಳಗೆ ಇರುವೆಳೆದೊಳಗೂ ಕೂಡ ಅವನು ಚೈತನ್ಯ ಘನನೇ ಇದ್ದಾನೆ. ಆನೆಯ ದೇಹದೊಳಗೆ ಇರುವೆಳೆದೊಳಗೂ ಕೂಡ ಅವನು ಚೈತನ್ಯ ಘನನೇ ಇದ್ದಾನೆ. ದೇಹದೊಳಗೆ ಇದ್ದಾನೆ ಅನ್ನೋದು ಉಪಚಾರದ ಕಥನ್ರಿ. ದೇಹದೊಳಗೆ ಇಲ್ಲ, ಆದ್ರೆ ಅವನ ಆತ್ಮ ಪ್ರದೇಶಗಳೇ ಆ ಆಕಾರ ಧಾರಣ ಮಾಡಿದವರು. ಆನೆಯ ಆಕಾರ ಅಥವಾ ಇರುವೆಯ ಆಕಾರ ದೃಷ್ಟಾಂತದ ಸಲುವಾಗಿ. ಇನ್ನು ಮುಖ್ಯ ರೂಪದಿಂದ 4 ಗತಿ ಅಥವಾ 3 ಗತಿನ ರೀ. ನಾರಕಿಗಳೇನು ಸಮವಸರಣದೊಳಗೆ ಬರುವುದಿಲ್ಲ. ನಾರಕಿಗಳಿಗೇನ ಸರ್ವಜ್ಞ ಅಥವಾ ಕವೀಂದ್ರರ ಉಪದೇಶದ ಲಾಭ ಆಗುವುದಿಲ್ಲ. ಹಾಗಾದ್ರೆ 3 ಗತಿಯ ಜೀವರುಗಳದರಲ್ಲ, ಮನುಷ್ಯಗತಿ, ದೇವಗತಿ, ತಿರ್ಯಂಚಗತಿ, ಈ ಪ್ರಕಾರ ಗತಿ ಧಾರಣ ಮಾಡಿದ್ರೂ ಕೂಡ ಆ ಗತಿಯ ಅನುಸಾರ, ಆ ದೇಹದ ಅನುಸಾರ ಆತ್ಮ ಪ್ರದೇಶಗಳ ವ್ಯಾಪ್ತಿ ಇದ್ರೂ ಕೂಡ ಆ ಆತ್ಮನ ಸ್ವರೂಪ ಎಂಥದ್ದಿದೆ? ಚೈತನ್ಯ ಘನ ಇದೆ. ಚೈತನ್ಯ ಘನ ಸ್ವರೂಪ. ಅರೆ ರೀ, ಹಾಗಾದ್ರೆ ಇಲ್ಲಿ ಮೂಲ ಸಿದ್ಧಾಂತ ಹೀಗಿದೆ, ಆ ಚೈತನ್ಯ ಘನದೊಳಗ ಪರದ್ರವ್ಯಕ್ಕೆ ಸಂಬಂಧಿಸಿದ ಯಾವ ಕಾರ್ಯ ಅಥವಾ ವಿಕಲ್ಪಗಳದ್ದು ಪ್ರವೇಶ ಇಲ್ಲ. ಆ ಮಾತಂತೂ ಬಿಟ್ಟು ಬಿಡ್ರಿ. ಆದ್ರೆ ಆತ್ಮತತ್ವದ ಯಾವ ಮಹಿಮೆ ಇದೆ, ವರ್ಣನೆ ಇದೆ, ಸ್ವರೂಪ ಇದ್ದಕ್ಕಿದ್ದ ಹಾಗೆ ಹೇಳುವಿಕೆ ಇದೆ, ಅದು ಆ ಚೈತನ್ಯ ಘನದೊಳಗೆ ಪ್ರವೇಶ ಮಾಡುವುದಿಲ್ಲ. ಇಷ್ಟ ಅದ್ಭುತ ಮಾತು ಇದೆ. ಅರೆ ಯಾವುದು ಪ್ರಗಟ ಜ್ಞಾನ ಇದೆ ಅದು ಭಲೇ ಪರಪ್ರಕಾಶಕ ಇದ್ರೂ ಕೂಡ ಸಮ್ಯಕ್ ದೃಷ್ಟಿ ಇದ್ದ, ಅರೆ ಮಿಥ್ಯಾತ್ವ ಅವಸ್ಥೆಯೊಳಗೂ ಕೂಡ ಆತ್ಮತತ್ವವನ್ನು ತಿಳಿದುಕೊಳ್ಳುವ, ಭವದುಃಖದಿಂದ ಬಿಡುಗಡೆ ಹೊಂದುವ, ಜನ್ಮ ಮರಣದ ಚಕ್ರದಿಂದ, ವಿಭಾವಗಳ ಜಾಲದಿಂದ ಬಿಡಿಸಿಕೊಳ್ಳುವ ಅಭಿಲಾಷೆ ಯಾವ ಜೀವದಲ್ಲೇ ಉತ್ಪನ್ನ ಆಗಿದೆಯೋ ಭಾವ, ಆ ಭಾವ, ಅರೆ ಆ ಭಾವಕ್ಕೂ ಕೂಡ ಪರ ಅರ್ಥಾತ್ ಜಿನೇಂದ್ರ ಪ್ರಭುವಿನ ವಚನದ ಯಾವುದೇ ಪ್ರಕಾರದಿಂದ ಸಹಾಯ ಆಗುವುದಿಲ್ಲ. ಇದು ಒಂದು ತ್ರಿಕಾಲಾಬಾಧಿತ ವಸ್ತುವಿನ ಸ್ವತಂತ್ರ ಪರಮ ಸ್ವತಂತ್ರತೆಯ ನಿರೂಪಣೆ. ಎರಡನೇದ್ದು ಏನಿದೆ, ಯಾವ ಜೀವದ ಜ್ಞಾನದ ಪ್ರಕಾಶದ ಕಿರಣಗಳ ನಿರಂತರ ಅಲ್ಲೇ ಪ್ರಭಾಮಂಡಲ ಇದೆಯಲ್ಲ, ಪ್ರಭಾಮಂಡಲ ತೋರಿಸ್ತಾರಲ್ಲ ತೀರ್ಥಂಕರರ ಹಿಂಭಾಗದಲ್ಲಿ ಪ್ರಭಾಮಂಡಲ ಇದೆಯಲ್ಲ, ಪ್ರಭೆ ಕಾಂತಿಯೇ ಮಂಡಲಾಕಾರ ಆಗ್ತಾ ಇರ್ತಿದ್ದೀರಿ. ಅದ ಮಂಡಲಾಕಾರ ಅರ್ಥಾತ್ ವೃತ್ತಾಕಾರ ಆಗ್ತಾ ಇರ್ತಿದೆ. ಏನ ಕಾಂತಿ, ಪ್ರಕಾಶದ ಕಿರಣಗಳ ವೃತ್ತಾಕಾರ ಆಗ್ತಾ ಇರ್ತವೆ. ಅದೇ ಪ್ರಕಾರ ನಾವು ನಮ್ದು ವಿಚಾರ ಮಾಡೋದ ಸಂಜ್ಞಿ ಪಂಚೇಂದ್ರಿಯ ರೂಪದಿಂದ ವಿಕಸಿತವಾಗಿರುವಂಥ ನಮ್ಮ ಜ್ಞಾನ ನಮ್ಮ ಆತ್ಮ ಪ್ರದೇಶದೊಳಗ ವೃತ್ತಾಕಾರ ರೂಪದಿಂದ ಅಥವಾ ಆತ್ಮ ಪ್ರದೇಶದೊಳಗ
ಈ ವೃತ್ತಾಕಾರ ತೋರಿಸಿದಾರಲ್ಲ, ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ, ಅದು ಒಂದು ಸಂಕೇತ ಇದೆ ರೀ. ವೃತ್ತಾಕಾರ ತೋರಿಸಿದಾರ, ಅದು ಯಾವುದರ ಸಲುವಾಗಿ? ಅದಕ್ಕೆ ಕೊನೆ ಮೊದಲು ಇಲ್ಲಲ್ಲ. ವೃತ್ತಾಕಾರ ಇದೆ, ಅದಕ್ಕೆ ಕೊನೆ ಮೊದಲು ಇಲ್ಲ. ಹಾಗಾದ್ರೆ ಆ ಪ್ರಭಾಮಂಡಲವನ್ನು ವೃತ್ತಾಕಾರ ರೂಪವಾಗಿ ಸಾಂಕೇತಿಕವಾಗಿ ತೋರಿಸಲಾಗಿದೆ. ಕೊನೆ ಮೊದಲು ಇಲ್ಲ ಅನ್ನುವ ಒಂದೇ ಒಂದು ತಥ್ಯವನ್ನು ಅದರಲ್ಲಿ ಗ್ರಹಣ ಮಾಡಿದ ನಂತರ ಆತ್ಮ ಯಾವ ತನ್ನ ಪ್ರದೇಶಗಳ ಆಕಾರ ನಿರ್ಮಾಣ ಮಾಡಿಕೊಂಡ ನಿರ್ದಿಷ್ಟ ಕಾಲದವರೆಗೆ ಆ ಆಕಾರ ರೂಪದಿಂದ ಅವನ ಪ್ರದೇಶಗಳ ವ್ಯಾಪ್ತಿ ಆಗಿರ್ತಿದೆ ಅಲ್ಲ, ಅಲ್ಲೇ ಅವನ ಪ್ರತಿ ಸಮಯದ ಜ್ಞಾನದ ಅಥವಾ ಚೈತನ್ಯದ ಪರ್ಯಾಯದ ಏನಾಗ್ತಾ ಇರ್ತಿದೆ ಅಂತಂದ್ರೆ ಪ್ರಸಾರ ಆಗ್ತಾ ಇರ್ತಿದೆ ರೀ. ಒಂದು ಸ್ವಲ್ಪ ಸೂಕ್ಷ್ಮತೆಯಿಂದ ತಿಳ್ಕೊಳ್ಳೋದು. ಅಲ್ಲಿ ವೃತ್ತಾಕಾರ ಯಾಕೆ ತೋರಿಸಿದ್ರಂತ ಹೇಳಿತು? ಕೊನೆ ಮೊದಲು ಇಲ್ಲ ಅನ್ನೋದನ್ನು ತಿಳಿಸುವ ಸಲುವಾಗಿ. ಪ್ರಭಾಮಂಡಲವನ್ನು ವೃತ್ತಾಕಾರ ರೂಪವಾಗಿ ತೋರಿಸಿದ್ರಲ್ಲ, ಅದಕ್ಕೆ ಕೊನೆ ಆದಿ ಅಂತ್ಯ ಇಲ್ಲ ಅನ್ನುವುದನ್ನು ಹೇಳುವ ಸಲುವಾಗಿ. ಅದನ್ನು ಸಾಂಕೇತಿಕವಾಗಿ ನಾವು ತಿಳ್ಕೊಳ್ಳೋದಿದೆ. ಈಗ ನನ್ನ ಆತ್ಮನ ಆಕಾರ ಯಾವ ಶರೀರ ರೂಪ ಆದದ್ದು ಇದೆಯೋ, ಆತ್ಮ ಪ್ರದೇಶಗಳ ಆಕಾರ ಯಾವ ಶರೀರ ರೂಪದ ಆದದ್ದು ಇದೆಯೋ, ಅದೇ ಆಕಾರದೊಳಗ ನನ್ನ ಪ್ರತಿ ಸಮಯದ ಜ್ಞಾನದ ಕಿರಣಗಳ ಪ್ರಸಾರಿತ ಆಗ್ತಾ ಇರ್ತವೆ. ತಿಳಿತೇನ್ರಿ? ಪ್ರಸಾರಿತ ಆಗ್ತಾ ಇರ್ತವೆ. ಅದೇ ಆಕಾರದೊಳಗೆ ಆಗ್ತಾ ಇದ್ರೂ ಕೂಡ ಅದಕ್ಕೆ ಪ್ರಾರಂಭದೊಳಗೆ ಹೇಳಿತು, ಈ ಆಕಾರ ಪ್ರದೇಶದ ಇದ್ರೂ ಕೂಡ ಚೈತನ್ಯದ ಆಕಾರ ಬದಲಿ ಆಗಿಲ್ಲ. ತಿಳಿತೇನ್ರಿ ವಿಜಯಭಾಯಿ? ಏನು ಹೇಳಿತು? ಈ ಆಕಾರ ಆತ್ಮ ಪ್ರದೇಶದ ಇದೆ ರೀ, ಆದರೆ ಚೈತನ್ಯದ ಆಕಾರ ಬದಲಿ ಆಗಿಲ್ಲ. ತಿಳಿತೇನ್ರಿ? ಪ್ರದೇಶಗಳ ಆಕಾರ ಹೀಗಿದೆ, ಹೇಗೆ ಶರೀರ ಇದೆಯಲ್ಲ ಹಾಗೆ ಆತ್ಮನ ಪ್ರದೇಶಗಳದ ಆಕಾರ ಆಗಿದೆ. ಆದರೆ ಯಾವುದೇ ಆಕಾರ ಇದ್ರೂ ಕೂಡ ತನ್ನ ಮೂಲೇನ ಚೈತನ್ಯ ಸ್ವಭಾವ ಇದೆಯಲ್ಲ, ಆ ಸ್ವಭಾವದ ಉಲ್ಲಂಘನೆ ಆಗುವುದಿಲ್ಲ. ಹಾಗಾದ್ರೆ ಅವನ ಪ್ರತಿ ಸಮಯದ ಜ್ಞಾನದ ಪ್ರಸಾರ ಎಲ್ಲಿ ಆಗ್ತಿದೆ? ಅವನ ಚೈತನ್ಯದ ಸೀಮೆಯನ್ನು ದಾಟದೇ ಆಗ್ತಿದೆ. ಪ್ರತಿ ಸಮಯ ಜ್ಞಾನ ಆಗ್ತಿದೆ ಅಲ್ಲ, ನಮಗೆ ಜ್ಞಾನದ ಪರ್ಯಾಯ ಹೊರಡ್ತಾ ಇದ್ದಾವಲ್ಲ ಆತ್ಮನು, ಅವುಗಳದ್ದ ಆಕಾರ ಎಂಥದ್ದಿದೆ? ಬಸ್ ಚೈತನ್ಯ ಇದೆ ರೀ. ಅವುಗಳ ಸ್ವರೂಪ ಎಂಥದ್ದಿದೆ? ಬಸ್ ಚೈತನ್ಯ ಇದೆ ರೀ. ಚೈತನ್ಯದ ಸೀಮೆಯ ಉಲ್ಲಂಘನೆ ಮಾಡದೆ ಚೈತನ್ಯ ಮೂಲ ತತ್ವೇನ ಚೈತನ್ಯ ಇದೆ, ಅದೇ ಪ್ರಕಾರ ಪರ್ಯಾಯಗಳ ಚೈತನ್ಯ ವಸ್ತುವಿನ ಪರ್ಯಾಯಗಳ ಚೈತನ್ಯ ಜಾತಿಯ ಸೀಮೆಯ ಉಲ್ಲಂಘನೆ ಮಾಡದ್ದನ ಆಗ್ತಾ ಇದ್ದವ್ರೆ. ಹಾಗಾದ್ರೆ ಅಂಥದ್ರ ಮೇಲೆ ಅವೇನ ಕಿರಣಗಳ ಪ್ರಸಾರಿತ ಆಗ್ತಾ ಇದ್ದಾವಲ್ಲ, ಬಹಳ ಅದ್ಭುತ ಮಾತಿದೆ ರೀ. ಆ ಕಿರಣಗಳೇನು ಪ್ರಸಾರಿತ ಆಗ್ತಾ ಇದ್ದಾವಲ್ಲ, ಚಕ್ರ ತೋರಿಸ್ತಾರಲ್ಲ, ಸುದರ್ಶನ ಚಕ್ರ, ಅದರ ಕಿರಣಗಳು ಹೊರಡ್ತಾ ಇರ್ತಾವಲ್ಲ, ಹಲ್ಲುಗಳು ಇರ್ತಾವೆ, ಕಿರಣಗಳಿರ್ತಾವೆ. ಆ ಕಿರಣಗಳದ್ದನ್ನ ಏನಾಗಿರ್ತಿದೆ? ಒಂದ ಮಂಡಲ ಆಗಿರ್ತಿದೆ ರೀ. ಅರೆ ರೇ, ಆ ಪ್ರಕಾರ ಈ ಆತ್ಮನಿಂದ ಜ್ಞಾನದ ಕಿರಣಗಳ, ಜ್ಞಾನದ ಪರ್ಯಾಯಗಳ ಪ್ರತಿ ಸಮಯಕ್ಕೆ ಹೊರಡ್ತಾ ಇದ್ದಾವೆ. ಅವ ಜ್ಞಾನದ ಸೀಮೆಯನ್ನು ಉಲ್ಲಂಘನೆ ಮಾಡಲೇ ಇಲ್ಲ, ರಾಗರೂಪ ಆಗಲೇ ಇಲ್ಲ, ವಿಕಾರ ರೂಪ ಆಗಲೇ ಇಲ್ಲ, ಪುಣ್ಯ ಪಾಪ ರೂಪ ಆಗಲೇ ಇಲ್ಲ. ಬಸ್ ಜ್ಞಾನ 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 ರೂಪವೇ ಇದಾವೆ. ಯಾಕೆ ಅಂತಂದ್ರೆ ಆ ಜ್ಞಾನ ರೂಪ ಮೂಲ ತತ್ವದಿಂದ ಅವ ಅಭಿನ್ನ ಇದ್ದಾವೆ ಅನ್ನುವಂಥ ಜಿನೇಂದ್ರ ಪ್ರಭುವಿನ ವಾಣಿಯ ಸಂಸ್ಕಾರ ಅಲ್ಲಲ್ಲೇ ಸುತ್ತಾ ಇರುವಂಥ ಆ ಚೈತನ್ಯದ ಯಾವ ಪರ್ಯಾಯಗಳಿದ್ದಾವೆ, ಆ ಪರ್ಯಾಯಗಳ ಮೇಲೆ ಅದರದ ಸಂಸ್ಕಾರ ಆಯಿತು ಅಂತಂದ್ರೆ ಅಲ್ಲಿ ತಾನಾಗೆ ಏನಾಗ್ತಿದೆ ರೀ?
ಪುಣ್ಯ ಪಾಪ ರಾಗ ದ್ವೇಷ ವಿಕಾರ ವಿಭಾವ ಕಷಾಯ ವಿಷಯಾಶೆ ಮೊದಲಾದವುಗಳಿಂದ ಅವು ಸ್ವಯಮೇವ ರಿಕ್ತಾಗ್ತವ್ರೆ, ಬರಿದಾಗ್ತವ್ರೆ. ಅರೇ ಇದರ ಹೆಸರು ವಿಜ್ಞಾನ ಇದೆ, ಇದರಲ್ಲೇ ಮಹಾವಿಜ್ಞಾನ ಇದೆ ರೀ. ವಿಜ್ಞಾನ ಅರೆ ತಿಳಿಯುವ ರೂಪದ ಪರ್ಯಾಯಗಳ ಆಗ್ತಾ ಇರುವುದೊಳಗ ಆ ಪರ್ಯಾಯದೊಳಗ ಈ ಜೀವಕ್ಕ ಅನಾದಿ ಅಜ್ಞಾನದಿಂದ ಆ ತಿಳಿಯುವ ರೂಪದ ಪರ್ಯಾಯವನ್ನು ತಿರೋಭೂತಗೊಳಿಸಿ ನಾನು ದೇಹರೂಪ, ನಾನು ಬಡವ, ನಾನು ರೋಗಿ, ನಾನು ವೃದ್ಧ, ನಾನು ಜ್ಞಾನಿ, ನಾನು ತ್ಯಾಗಿ, ನಾನು ಧರ್ಮಾತ್ಮ, ಈ ಪ್ರಕಾರದ ಯಾವ ಭಾವಗಳಿದ್ದಾವೆ ಅವು ಆವಿರ್ಭೂತ ಆಗ್ತಾ ಇದ್ದಾವ್ರೆ. ಹಾಗಾದ್ರೆ ಅಲ್ಲಿ ಜ್ಞಾನ ರೂಪನ ಇದೆ. ಇದಾವುದನ್ನು ಅದು ಗ್ರಹಣ ಮಾಡಿಯೇ ಇಲ್ಲ. ಚೈತನ್ಯ ಪ್ರಕಾಶ ರೂಪದಿಂದನ ಪ್ರತಿ ಸಮಯಕ್ಕೆ ಪ್ರಸಾರಿತ ಆಗ್ತಾ ಇದೆ. ಇದರದ ಸಂಸ್ಕಾರ ಅದರ ಮೇಲೆ ಒಂದು ವೇಳೆ, ಈ ವಚನದ ಸಂಸ್ಕಾರ ಅದರ ಮೇಲೆ ಒಂದು ವೇಳೆ ಆಯಿತು ಅಂತಂದ್ರೆ ವಚನಂತೂ ಅದು ಗ್ರಹಣ ಮಾಡುವುದಿಲ್ಲ, ಅದರ ತನ್ನನ್ನು ತಾನು ಗ್ರಹಣ ಮಾಡ್ತಿದೆ. ತನ್ನನ್ನು ತಾನು ಗ್ರಹಣ ಮಾಡ್ತಿದೆ ಅಂದ್ರೆ ಏನು? ಬಸ್ ಅದೇ ಅಲ್ಲೇನು ಹೇಳ್ತಾ ಇದ್ದಾರಲ್ಲ ಹಾಗೆ ತಿಳಿತಿದ್ದೀರಿ. ಅಲ್ಲೇನು ಹೇಳ್ತಾ ಅರೆ ಪುಣ್ಯ ಪಾಪ ನನ್ನ ಸ್ವರೂಪ ಅಲ್ಲ, ರಾಗರೂಪ ಆಗೋದು ನನ್ನ ಸ್ವರೂಪ ಅಲ್ಲ, ದೇಹ ಸಂಯೋಗ ಮಾತ್ರ ವಸ್ತು ಇದೆ. ದೇಹದ ನನ್ನ ಜೊತೆಗೆ ಯಾವುದೇ ಪ್ರಕಾರದ ಸಂಬಂಧ ಇಲ್ಲ. ಈ ಪ್ರಕಾರದ ವಚನವನ್ನು ಕೇಳಿ, ಉಪದೇಶವನ್ನು ಕೇಳಿ ಆ ರೂಪದಿಂದನ ತಿಳಿಯುವ ಆಗ್ತಿದೆ. ಆಮೇಲೆ ಅದನ್ನು ಕೇಳಿ ತಿಳಿತಿತ್ತಲ್ಲ ಅದು ಬಿಟ್ಟು ಹೋಗಿ ಬಸ್ ತಿಳಿಯುವ ಉಳಿತಿದ್ದೇನೆ. ಇದೇನಾಯಿತು? ಇದು ಸಮ್ಯಕ್ ದರ್ಶನ ಆಯಿತು. ಇದೇನಾಯಿತು? ಬಹಿರ್ಲುಠತಿ. ಆ ವಚನಗಳು ಹೊರಗೆ ಬಿದ್ದು ಹೋದವು. ಇದೇನಿತ್ತಲ್ಲ ಇದರಲ್ಲಿ ಯಾವ ಬದಲಾವಣೆನೂ ಆಗಿಲ್ರಿ. ಯಾವ ಬದಲಾವಣೆ ಆಗಿದೆ ಹೇಳ್ರಿ? ಯಾವ ಬದಲಾವಣೆನೂ ಆಗಿಲ್ಲ. ಇದು ಹೇಗಿತ್ತು ಹಾಗೇ ಇದೆ ರೀ, ಹೇಗಿತ್ತು ಹಾಗೇ ಇದೆ. ಇದು ಹೇಗಿತ್ತು? ಇದು ತ್ರಿಕಾಲಿ ಅಖಂಡ ಚೈತನ್ಯ ಪಿಂಡಿತ್ತು. ಪ್ರತಿ ಸಮಯಕ್ಕೆ ಚೈತನ್ಯದ್ದೇ ಪ್ರಸಾರ ಆಗ್ತಾ ಇತ್ತು. ಪರ್ಯಾಯ ರೂಪದಿಂದ ಚೈತನ್ಯದ್ದೇ ಪ್ರಸಾರ ಆಗ್ತಾ ಇತ್ತು. ಅದು ತನ್ನ ಚೈತನ್ಯ ಸೀಮೆಯನ್ನು ಮೀರೇ ಇರಲಿಲ್ಲ. ಆದರೆ ಅದಕ್ಕೆ ಹಾಗೆ ಅನ್ನಿಸ್ತಿತ್ತರಿ. ಏನ? ಚೈತನ್ಯವನ್ನು ಬಿಟ್ಟು ಉಳಿದ ಏನೇನು ಚೈತನ್ಯದ ಮೂಲಕ ಆಗ್ತಿದೆಯಲ್ಲ ಅದೆಲ್ಲ ನಾನು ಅಂಥೇಳಿ ಅನ್ನಿಸ್ತಿತ್ತು. ಅದು ಬಿಟ್ಟು ಹೋಯಿತು. ಹಾಗಾದ್ರೆ ವಚನ ಏನು ಮಾಡಿತ್ತು? ವಚನ ಏನೂ ಮಾಡಲಿಲ್ಲ. ಅದು ಹೇಗಿತ್ತ ಹಾಗೇ ಇದೆ. ಹೇಗಿತ್ತ ಹಾಗೆ ಅದು ಲಾಭಾನ್ವಿತ ಆಗಿದೆ. ವಚನ ಏನು ಮಾಡಿತು? ವಚನ ಏನೂ ಮಾಡಲಿಲ್ಲ. ಆದರೆ ವಚನ ಇಲ್ಲದ ಅದರ ಕಾರ್ಯ ಆಗೇ ಇಲ್ರೇ. ಅರೆ ಈ ಪ್ರಕಾರ ದ್ರವ್ಯ ಶ್ರೋತದ್ದ ಸರ್ವಜ್ಞ ಪ್ರಭುವಿನ ವಾಣಿದ್ದ ವೀತರಾಗಿ ಸಂತರುಗಳ ವಾಣಿದ್ದ ಮಹತೋ ಮಹಿಮೆ. ಯಾವ ಜೀವ ಸ್ವತತ್ವದಿಂದ ಲಾಭಾನ್ವಿತ ಆಗ್ತಾನೋ ಆಗ ಸ್ವತತ್ವದಷ್ಟೇ ಮಹಿಮೆ ಆ ನಿಮಿತ್ತದ ಬರ್ತಿದೆ. ಸ್ವಲ್ಪ ಕೂಡ ಕಮ್ಮಿ ಇಲ್ಲರ. ಸ್ವತತ್ವದ ಯಾವ ಮಹಿಮೆ ಇದೆಯಲ್ಲ ಅಷ್ಟೇ ಮಹಿಮೆ ಆ ಜಿನೇಂದ್ರ ಪ್ರಭುವಿನ ವಚನದ್ದ, ಆ ಜಿನೇಂದ್ರರ ಪ್ರಗಟ ವೀತರಾಗ ರೂಪದ್ದ, ಆ ಜಿನೇಂದ್ರ ಪ್ರಭು ಹೇಳಿರುವಂಥ ಮಾರ್ಗವನ್ನು ಸಾಧಿಸ್ತಾ ಇರುವಂಥ ವೀತರಾಗಿ ಸಂತ ಸ್ವರೂಪದ ಆರಾಧಕರ್ದ ಇವನಿಗೆ ಬರ್ತದೆ. ಆತ್ಮನ ಅನುಭೂತಿಯಷ್ಟೇ ಮಹಿಮೆ ಬರ್ತಿದೆ. ಅದುವೇ ಬಿಡುವುದಿಲ್ರಿ ಇವನನ್ನ. ಇಂದ್ರಭೂತಿಯನ್ನ ಅದುವೇ ಬಿಡಲಿಲ್ಲ. ಸಾಮಾನ್ಯ ಇಲ್ಲ. ಗೌತಮ ಗಣಧರ ಆದರನು ಕೂಡ ಆ ಮಹಾವೀರರ ಪ್ರಗಟ ವೀತರಾಗ ದಶೆ ಏನಿತ್ತಲ್ಲ
ಅವರಿಂದ ನಿಜವಾಗಿ ಅವನಿಗೆ ಏನೂ ಆಗಿರಲಿಲ್ಲ ರೀ. ಅವನಿಗೆ ಸಮ್ಯಕ್ ದರ್ಶನಕ್ಕೆ ಕಾರಣ ಅವರಲ್ಲ, ವೀತರಾಗ ದಶೆಗೆ ಕಾರಣ ಅವರಲ್ಲ, ಚಾರಿತ್ರದ ಅಂಗೀಕಾರ ಮಾಡಲಿಕ್ಕೆ ಕಾರಣ ಅವರಲ್ಲ, ಆದ್ರೆ ಅವರೇ ಪ್ರಮುಖ ಕಾರಣ. ಮಹಾವೀರ ಸ್ವಾಮಿಯ ಕಾರಣದಿಂದನ ಅವನಿಗೆ ವಿಪರೀತ ಅಭಿನಿವೇಶ ಬಿಟ್ಟು ಹೋಯಿತು. ಮಹಾವೀರ ಸ್ವಾಮಿಯ ನಿಮಿತ್ತದಿಂದನ ಅವನಿಗೆ ಆತ್ಮನ ಅನುಭೂತಿ, ಸಮ್ಯಕ್ ಚಾರಿತ್ರ, 4 ಜ್ಞಾನಗಳ ಧಾರಣ ಅವರಿಂದನ ಆಯ್ತು. ಆದ್ರೆ ಅವರು ಮಾಡಿಸಿಲ್ಲ, ಅವರೇನೂ ಮಾಡಿಲ್ಲ, ಎಲ್ಲ ಅವನೇ ಮಾಡಿಕೊಂಡಿದ್ದಾನೆ. ಆದ್ರೆ ಅಲ್ಲಿರುವಾಗ ಮಾಡಿಕೊಂಡಿರಲಿಲ್ಲ. ಎಲ್ಲಿ ತನ್ನ ಶಿಷ್ಯರ ಸಂಘದೊಳಗ ನಾಯಕಾಗಿ ಕೂತಿದ್ದಲ್ಲ ಅಲ್ಲಿ ಮಾಡಿಕೊಂಡ. ಇಲ್ಲಿ ಬಂದ ನಂತರ ಇವರು ಮಾಡಿಲ್ಲ. ಅರೇ, ಇದನ್ನ ಯಾವುದರ ಮರ್ಯಾದೆ ಎಷ್ಟು ಇದೆ ಆ ಮರ್ಯಾದೆಯೊಳಗಿದ್ದುಕೊಂಡು ತಿಳ್ಕೊಂಡ್ರ ಈ ಮಾರ್ಗದಷ್ಟು ಸುಂದರ ಯಾವುದೂ ಇಲ್ಲ. ಈ ಮಾರ್ಗದಷ್ಟು ಸುಖದಾಯಕ ನಿರಪೇಕ್ಷ ಯಾವುದೂ ಇಲ್ಲ. ನಿರಪೇಕ್ಷ ಇರುವೆಳೆದೊಳಗೆ ಕೂಡ ಸಾಪೇಕ್ಷ ಇದೆ. ಸಾಪೇಕ್ಷ ಇರುವೆಳೆದೊಳಗೂ ಕೂಡ ಪರಮ ನಿರಪೇಕ್ಷ ಇದೆ ರೀ, ಬರೇ ನಿರಪೇಕ್ಷ ಅಲ್ಲ. ಒಂದು ಸಲ ಅದರದ್ದು ಹೃದಯ ಗೊತ್ತಾಯಿತು ಅಂತಂದ್ರೆ ಮುಗಿದ್ ನೋಡ್ರಿ, ಆನಂದೇ ಆನಂದ. ನರಕದೊಳಗೆ ಹೋದ್ರೂ ದುಃಖ ಇಲ್ಲ ಅಂದ್ರೆ ಎಂಥದ್ದಿದೆ ರೀ ಅದ. ತಿರಿಯಂಚ ಕೂಡ ತನ್ನ ಪರ್ಯಾಯಗತ ಆಹಾರವನ್ನ ಯಾರ ಉಪದೇಶದಿಂದ ಬಿಟ್ಟು ಕೊಡ್ತಿದ್ದೀರಿ? ಸಿಂಹ ಅಭಕ್ಷಾಹಾರವನ್ನ, ಮಾಂಸಾಹಾರವನ್ನ ಯಾರ ಉಪದೇಶದಿಂದ ಬಿಟ್ಟು ಕೊಡ್ತಿದೆ ಹೇಳ್ರಿ? ಹೇಗೆ ಅರೆ ಬಿಡಬೇಕಾದದ್ದ ತಾನಾಗೇ ಬಿಟ್ಟು ಹೋಗ್ತಿದೆ. ವ್ರತ ಕೊಡುವುದರಿಂದ ಬಿಟ್ಟು ಹೋಗೋದಿಲ್ಲ. ಈ ಜೀವನದ ಕೊನೆಯುಸಿರ ಇರುವವರೆಗೆ ಕೂಡ ವ್ರತಕ್ಕೆ ಬದ್ಧಾಗಿ ಪರಿಪಾಲನೆ ಮಾಡಿದ ನಂತರ ಆ ವ್ರತದ ಮಹಿಮೆಯಿಂದ ಒಂದು ಭವಿಷ್ಯದ ಭವ ಸುಧಾರಿಸಬಹುದಾಗಿದೆ. ಅದ ತಕ್ಷಣ ಏನು ಇಲ್ಲ. ನಿಜವಾಗಿ ಆಗಮದಲ್ಲೇ ಹಾಗೆ ಇರ್ತಿದೆ, ಹಾಗೆ ಕಥನೆ ಇರ್ತಿದೆ. ಎಲ್ಲ ಪ್ರಕಾರದ ಕಥನೆ ಇದೆ ರೀ ಆಗಮದೊಳಗ. ಒಂದು ವೇಳೆ ಯಾವುದಾದರೂ ಜಿನಶಾಸನದಲ್ಲಿ ಹೇಳಿರುವಂಥ ವ್ರತಕ್ಕೆ ಸಂಬಂಧಿಸಿದ ಹಾಗೆ ಅತ್ಯಂತ ಪ್ರತಿಜ್ಞಾಬದ್ಧ ಆಗಿ ಅತ್ಯಂತ ಶ್ರದ್ಧೆಯಿಂದ ಪರಿಪಾಲನೆ ಮಾಡಿದ್ರನು ಆತ್ಮನ ಅನುಭೂತಿ ಇಲ್ಲದೆ ಹೋದ್ರ ಮತ್ತು ಕಾಲಾಂತರದಲ್ಲಿ ಆ ಅಭಕ್ಷದ ಗ್ರಹಣ ಆಗಿ ಹೋಗ್ತಿದೆ. ಈ ಮಾತನ್ನ ನಾವು ಬುದ್ಧಿಯೊಳಗ ಸೂಕ್ಷ್ಮವಾಗೆಲ್ಲ ಗಂಭೀರವಾಗಿ ಧಾರಣ ಮಾಡೋದು ಅವಶ್ಯಕ ಇದೆ ರೀ. ಅಂಥೇಳಿ ಪರವಸ್ತುವಿನ ತ್ಯಾಗ ಗ್ರಹಣದಲ್ಲಿ ಇರುವಂಥ ರುಚಿ, ಪರವಸ್ತುವಿನ ತ್ಯಾಗ ಗ್ರಹಣದಲ್ಲಿ ಇರುವಂಥ ಶ್ರದ್ಧೆ ಒಂದು ವೇಳೆ ಆತ್ಮತತ್ವಕ್ಕೆ ಸಂಬಂಧಿಸಿದ ಹಾಗೆ ಜಾಗೃತ ಆಯಿತು ಅಂತಂದ್ರೆ ನಿಜವಾಗಿ ಅಲ್ಲಿ ಏನಾದರೂ ಲಾಭ ಆಗೋ ಸಾಧ್ಯ ಇದೆ. ಅಭಕ್ಷ್ಯ ಬಿಡೋದಿದೆ ಈ ಒಂದು ಭವಕ್ಕೋ ಅಥವಾ ಶಾಶ್ವತ ರೂಪದಿಂದ. ಉತ್ತರ ಇಲ್ಲ, ವಿಚಾರ ಮಾಡೋದು. ಅಯೋಗ್ಯ ಕಾರ್ಯಗಳನ್ನು ಬಿಡೋದಿದೆ, ಅಸತ್ಯ ವಚನದ ತ್ಯಾಗ ಮಾಡೋದಿದೆ, ಜೀವದ ಮೇಲೆ ದಯೆ ಮಾಡೋದಿದೆ. ಆದರೆ ಈ ಒಂದು ಜೀವನದೊಳಗೋ ಅಥವಾ ಶಾಶ್ವತವಾಗಿ, ಹಾಗಾದ್ರೆ ಆ ಶಾಶ್ವತವಾಗಿ ಅದರದ ತ್ಯಾಗ, ಆ ಪ್ರಕಾರದ ನಿರ್ಮಲ ಆಚರಣೆ ಆಗಬೇಕಾದ್ರೆ ಅದು ಒಂದೇ ಒಂದರ ಆಧಾರದಿಂದ ಆಗ್ತಿದೆ, ಅದು ನಿಜ ತತ್ವ. ಆ ನಿಜ ತತ್ವವನ್ನು ಲಕ್ಷ್ಯದಲ್ಲೇ ತಂದುಕೊಳ್ಳದ್ದನ, ಆ ಕಡೆ ಸಾವಧಾನತೆ ಇಲ್ಲದ್ದನ, ವ್ರತಕ್ಕನ ಕಟ್ಟುಬಿದ್ದ ನಾವು ವ್ರತಾಚರಣೆ ಮಾಡಿದರ ಅದರಿಂದ ನಿಜವಾಗಿ ಯಾವ ಲಾಭನೂ ಇಲ್ಲ ಅಂಥೇಳಿ ಹೇಳೋದು ಈಗ ಅನಿವಾರ್ಯ ಇದೆ. ಆದ್ರೆ ಆ ಪ್ರಕಾರದ ಸಂಯಮಿತ 5 ಇಂದ್ರಿಯಕ್ಕೆ ಸಂಬಂಧಿಸಿದ ಹಾಗೆ
ಮರ್ಯಾದೆ ಮಾಡಿ ಅಥವಾ ಸಂಯಮಿತಗೊಳಿಸಿ ಸ್ವತತ್ವದ ಪರಿಚಯದ ಸಲುವಾಗಿ ನಾವು ಉದ್ಯಮಶೀಲ ಆದೆವು ಅಂತಂದ್ರೆ ಅದಕ್ಕೆ ಉಪಯೋಗ ಆಗ್ಬೋದ್ರಿ. ಯಾವುದಕ್ಕೆ? ಸ್ವತತ್ವದ ಪರಿಚಯ. ಅದಕ್ಕೆ ಯಾವ ಕಾರ್ಯ ಮಾಡೋದ? ಕಾರ್ಯ ಮಾಡುವ ವೇಳದೊಳಗೆ ಎಲ್ಲಿ ಜಾಗೃತ ಇರೋದ? ಅಭಕ್ಷ, ಅಸತ್ಯ ವಚನ, ಅಯೋಗ್ಯ ಕಾರ್ಯಗಳನ್ನ ತ್ಯಾಗಂತೂ ಮಾಡಲಿಕ್ಕೇ ಬೇಕು. ಒಮ್ಮೆ ಮಾಡಿಬಿಟ್ರೆ ಅಲ್ಲ, ಕ್ರಮದಿಂದ ಅದರಲ್ಲೇ ಮುಂದುವರಿಲಿಕ್ಕೆ ಬೇಕು. ಆದ್ರೆ ಅಷ್ಟನ್ನೇ ಮಾಡಿ ನಾನು ಈ ಲೋಕಕ್ಕೆ ಸಂಬಂಧಿಸಿದ, ಈ ಭವಕ್ಕೆ ಸಂಬಂಧಿಸಿದ ಯೋಗ್ಯ ಕರ್ತವ್ಯ ಮಾಡ್ತಾ ಇದ್ದೇನೆ ಅನ್ನುವ ಅಭಿಪ್ರಾಯವನ್ನು ಇಟ್ಕೊಳ್ಬಾರ್ದು. ಶುದ್ಧಾತ್ಮನನ್ನ, ಅರೂಪಿ ಚೈತನ್ಯ ತತ್ವವನ್ನ, ತ್ಯಾಗದ ಯಾವ ಪರಕ್ಕೆ ಸಂಬಂಧಿಸಿದ ಹಾಗೆ ಸ್ವಚ್ಛಂದೀ ಭಾವ ಇದೆ, ಅದನ್ನು ಮರ್ಯಾದೆಯೊಳಗೆ ತಂದುಕೊಳ್ಳೋದು ವಿನಃ, ಅದನ್ನು ಸಂಕುಚಿತ ಮಾಡದ ವಿನಃ ಇಲ್ಲಿ ಸೂಕ್ಷ್ಮ ತತ್ವವನ್ನು ಗ್ರಹಣ ಮಾಡುವಂಥ ಯೋಗ್ಯತೆ ಬರುವುದಿಲ್ಲ. ಅದರ ಸಲುವಾಗಿ ಹೊರಗಿಂದ ಯಾವ ತ್ಯಾಗ ಬೇಕೋ, ನಿಜವಾಗಿ ನಮ್ಮ ಜೀವನದಲ್ಲಿ ಎಷ್ಟಿದೆಯೋ ಅದಕ್ಕಿಂತ ಬಹಳಷ್ಟು ನಾವು ಗ್ರಹಣ ಮಾಡೋಣ ರೀ ಈ ಭವದಲ್ಲಿ. ಆದ್ರೆ ಆ ತ್ಯಾಗ ಈ ಅಂತಃತತ್ವದ ಗ್ರಹಣಕ್ಕೆ ಮಾರ್ಗ ಆಗಬೇಕೇ ವಿನಃ ಅಂತಃತತ್ವದ ಗ್ರಹಣಕ್ಕೆ ಬಾಧೆ ಆಗಬಾರ್ದು, ಬಾಧಕ ಆಗಬಾರ್ದು. ಬಾಧಕ ಹೇಗಾಗ್ತಿದೆ? ಅದರದೇ ವಿಕಲ್ಪನ. ತ್ಯಾಗ ಮಾಡಿದೇನು ಅನ್ನೋ ವಿಕಲ್ಪ. ಆ ವಿಕಲ್ಪ ನಿರ್ವಿಕಲ್ಪ ಸ್ವಭಾವದ ಪ್ರಾಪ್ತಿಯ ಸಲುವಾಗಿ ಬಾಧಕ ಆಗಬಾರ್ದು. ಇಲ್ಲಿ ಹೇಳಿದ ಮಾತ ಚೈತನ್ಯದ ಪರ್ಯಾಯ ರೂಪದ ಕಿರಣಗಳ ಪ್ರಸಾರಿತ ಆಗ್ತಾ ಇದ್ದಾವೆ. ಆ ಪರ್ಯಾಯಗಳ ಮೇಲೆ, ನನ್ನ ಪ್ರಕಟ ಪರ್ಯಾಯದ ಮೇಲೆ ಪ್ರತಿ ಸಮಯದ ಉದಿಸಿ ಬರುವಂಥ ನನ್ನ ಚೈತನ್ಯ ತತ್ವದ ಚೈತನ್ಯಮಯ ಪರಿಣಾಮದ ಮೇಲೆ ನಾನು ಚಿತ್ ಸ್ವರೂಪ ಅಭೇದ ಅಖಂಡ ಆತ್ಮ ಅರೂಪಿ ತತ್ವ ಇದ್ದೇನೆ. ನನ್ನೊಳಗೆ ರಾಗದ ಪ್ರವೇಶ ಇಲ್ಲ, ಪುಣ್ಯ ಪಾಪದ ಪರಿಣಾಮಗಳು ನನ್ನಲ್ಲೇ ಇಲ್ಲ, ದೇಹ ನನ್ನ ಕ್ಷೇತ್ರದಿಂದ ಅತ್ಯಂತ ಭಿನ್ನ ಇದೆ. ಈ ಪ್ರಕಾರದ ಜಿನ ವಚನದ ಅಮೃತ ಇದೆಯಲ್ಲ, ಆ ಅಮೃತದ ವೃಷ್ಟಿ ನಿರಂತರ ನನ್ನ ಚೈತನ್ಯದ ಪರ್ಯಾಯಗಳ ಮೇಲೆ ಆಯಿತು ಅಂತಂದ್ರೆ, ನನಗೆ ನನ್ನ ಮನ ವಚನ ಕಾಯದ ವಿಸ್ಮರಣೆ ಆಯಿತು ಅಂತಂದ್ರೆ, ನನಗೆ ನನ್ನ ಸ್ವರೂಪದ ಗ್ರಹಣ ಆಗೋ ಸಾಧ್ಯ ಇದೆ. ಇವುಗಳ ವಿಸ್ಮರಣೆ ಆಗುವುದರ ಹೆಸರನ್ನ ಅದರದ ಪ್ರಗಟ ರೂಪದಿಂದ ಸ್ಫುರಾಯಮಾನತೆ ಇದೆ. ಏನು ಅಧಿಕ ಕಷ್ಟದ ಮಾತಿಲ್ಲ. ಆದರೆ ಹೇಗಿದೆ ಹಾಗೆ ಉಳಿಯುವ, ತಿಳಿಯುವ, ಸ್ವೀಕಾರ ಮಾಡುವ, ಕಂಡುಕೊಳ್ಳುವ ಸಲುವಾಗಿ ಸ್ಥೂಲದ್ದ, ಬಾಹ್ಯದ್ದ, ಇಂದ್ರಿಯಗೋಚರ ವಿಷಯಗಳದ್ದ ನಮ್ಮೊಳಗಿಂದ ರುಚಿ ಕಡಿಮೆ ಆಗಬೇಕು, ಅವುಗಳ ಕಡೆಗಿನ ಪ್ರವೃತ್ತಿಯ ರಸ ಕಡಿಮೆ ಆಗಬೇಕು, ಅವುಗಳ ಭಿನ್ನತೆಯ ಅಸಾರತೆಯ ಲಕ್ಷ್ಯದೊಳಗೆ ಬರಬೇಕು. ಅದೇ ಮಾತನ್ನು 2ನೇ ಶ್ಲೋಕದೊಳಗೆ ಹೇಳಿದ್ದಾರೆ. ನಡೀರಿ. ಯಾವ ಚೈತನ್ಯ ರೂಪ ತೇಜಸ್ಸಿನ ವಿಷಯದಲ್ಲಿ ಮನಸ್ಸಿನಿಂದ ಯಾವ ವಿಚಾರವನ್ನೂ ಮಾಡುವ ಸಾಧ್ಯತೆ ಇಲ್ಲ. ಎಂಥ ಮಾತ್ರ ಮನಸ್ಸಿಂದ ಮೊದಲು ಹೇಳಿದರು. ಮನಸ್ಸಿನ ಪ್ರಾಪ್ತಿ ಆಗದ ವಿನಃ ಸಮ್ಯಕ್ ದರ್ಶನ ಆಗೋದನೇ ಇಲ್ಲ. ಆದರೆ ಮನಸ್ಸಿನ ಮೂಲಕ ವಿಚಾರ ಮಾಡ್ತಾ ಉಳಿದರ ಸಮ್ಯಕ್ ದರ್ಶನ ಆಗೋದನೇ ಇಲ್ಲ. ಮನಸ್ಸಿನಿಂದ ಯಾವ ವಿಚಾರವನ್ನೂ ಮಾಡುವ ಸಾಧ್ಯತೆ ಇಲ್ಲ. ಯಾವುದರದ? ಚೈತನ್ಯ ರೂಪ ತೇಜಸ್ಸಿನ ಕುರಿತಾಗಿ ಮನಸ್ಸಿನ ಮೂಲಕ ಯಾವ ವಿಚಾರವನ್ನೂ ಮಾಡುವ ಸಾಧ್ಯತೆ ಇಲ್ಲ. ವಚನದಿಂದ ಏನನ್ನೂ ಹೇಳಲಾಗುವ ಸಾಧ್ಯತೆ
ವಚನದಿಂದ ಏನನ್ನೂ ಸ್ವಲ್ಪ ಕೂಡ ಹೇಳೋ ಸಾಧ್ಯತೆ ಇಲ್ಲ. ಆದರೂ ಕೂಡ ವಚನದ ಅವಲಂಬನೆಯನ್ನ, ಜಿನಾಗಮದ ಅವಲಂಬನೆಯನ್ನ ಆತ್ಮಾರ್ಥಿ ಜೀವ ಆತ್ಮನ ಉಪಲಬ್ಧಿ ಆದ ನಂತರ ಕೂಡ ಮಾಡ್ತಾನೆ. ಇದರ ತಾತ್ಪರ್ಯ ಏನಿದೆ? ಸಮ್ಯಕ್ ದೃಷ್ಟಿ 4ನೇ 5ನೇ 6ನೇ ಗುಣಸ್ಥಾನ, ಅಲ್ಲಂತೂ ಅವನಿಗೆ ಬುದ್ಧಿಪೂರ್ವಕ ವಚನದ ಅವಲಂಬನೆ ಇದೆ. ಮೇಲಿನ ಗುಣಸ್ಥಾನಗಳಲ್ಲೇ ಬುದ್ಧಿಪೂರ್ವಕ ಇಲ್ಲ, ಆದ್ರೆ ಅಬುದ್ಧಿಪೂರ್ವಕ ವಚನದ ವಿಷಯದ ಅವಲಂಬನೆ. ಬಹಳ ಸೂಕ್ಷ್ಮ ಮಾತು. ವಚನದಿಂದ ಏನನ್ನೂ ಹೇಳಲಾಗುವ ಸಾಧ್ಯತೆ ಇಲ್ಲ, ಮತ್ತು ಅದು ಶರೀರದಿಂದ ಭಿನ್ನವಿದೆ. ಅರೆರೆ, ಶಬ್ದ ಏನೋ ಓದಲಿಕ್ಕೆ ಬರ್ತಾವ್ರಿ. ಅದು ಶರೀರದಿಂದ ಭಿನ್ನವಿದೆ. ಯಾವುದ? ಆ ಚೈತನ್ಯ ತೇಜಸ್ ಶರೀರದಿಂದ ಭಿನ್ನ ಇದೆ. ಒಂದು ಸೂಕ್ಷ್ಮ ವಿಚಾರದ ಸಲುವಾಗಿ ತಮಗೊಂದು ಮಾತು ಹೇಳ್ತೇನೆ. ಪ್ರಕಾಶಮಯ ದೀವಿಗೆ ಇದೆಯಲ್ಲ, ಆ ದೀವಿಗೆ ತನಗ ಅವಶ್ಯಕವಿರುವಂಥ ಯಾವ ಎಣ್ಣೆ ಬತ್ತಿ ಇದಾವೆ ಅದರಿಂದ ಭಿನ್ನ ಇದೆ. ಎಣ್ಣೆ ಬತ್ತಿ ಅದರಿಂದ ಆ ದೀವಿಗೆ ಪ್ರಕಾಶ ಭಿನ್ನ ಇದೆ. ಪ್ರಕಾಶ ಮತ್ತು ದೀವಿಗೆ ಅಭಿನ್ನ ಇದೆ ರೀ. ಬೆಳಕು ಮತ್ತು ದೀಪ ಅಭಿನ್ನ ಇದೆ ರೀ. ದೀವಿಗೆ ಮತ್ತು ಪ್ರಕಾಶ ಅಭಿನ್ನ ಇದೆ. ಆದ್ರೆ ಆ ದೀವಿಗೆಯಿಂದ ಆ ಬತ್ತಿ ಮತ್ತು ಎಣ್ಣೆ ಭಿನ್ನ ಇದೆ. ಈ ದೃಷ್ಟಾಂತದ ದೀರ್ಘವಾಗಿ ವಿಚಾರ ಮಾಡೋದು. ಎಣ್ಣೆ ಮತ್ತು ಬತ್ತಿಯಿಂದ ದೀವಿಗೆ ಭಿನ್ನ ಇದೆ. ದೀವಿಗೆ ಮತ್ತು ಪ್ರಕಾಶ ಅಭಿನ್ನ ಇದ್ದಾವೆ. ಅದೇ ಪ್ರಕಾರ ಚೈತನ್ಯ ಜ್ಯೋತಿ ಸ್ವರೂಪನಾದಂಥ ಆತ್ಮ ಮತ್ತು ಆ ಆತ್ಮನ ಪ್ರಕಾಶ ರೂಪದ ಜ್ಞಾನದ ಪರ್ಯಾಯಗಳ ಅಭಿನ್ನ ಇದ್ದಾವೆ. ಆದ್ರೆ ಆ ಚೈತನ್ಯ ತೇಜ ಪುಂಜನಾದಂಥ ಆತ್ಮ ಮತ್ತು ಆ ಆತ್ಮತತ್ವದ ಕುರಿತು ನಡೆಯುವಂಥ ವಿಚಾರ ಇವು ಭಿನ್ನ. ಆ ಚೈತನ್ಯ ತೇಜ ಮಾತ್ರ ಇರುವಂಥ ಆತ್ಮ ಮತ್ತು ಆ ಆತ್ಮನ ವರ್ಣನೆ ರೂಪದ ವಚನ ಇವು ಭಿನ್ನ. ಭಿನ್ನ ಇರುವೆಳೆದೊಳಗೂ ಕೂಡ ಯಾವ ಪ್ರಕಾರ ಅಲ್ಲಿ ಎಣ್ಣೆ ಮತ್ತು ಬತ್ತಿ ಇಲ್ಲದ ದೀವಿಗೆ ಉರಿಯುವುದಿಲ್ಲ, ಅದೇ ಪ್ರಕಾರ ಪ್ರಾರಂಭದ ಭೂಮಿಕೆಯೊಳಗೆ ಸಂಪೂರ್ಣ ಛದ್ಮಸ್ಥ ಅವಸ್ಥೆಯೊಳಗೆ ಆತ್ಮತತ್ವದ ವಿಚಾರ ಮತ್ತು ಆತ್ಮತತ್ವದ ನಿರೂಪಣೆ ಮಾಡುವಂಥ ವಚನ ಇವುಗಳ ಅಭಾವದೊಳಗ ಚೈತನ್ಯ ಜ್ಯೋತಿ ಪ್ರಕಾಶಮಯ ಆಗೋ ಸಾಧ್ಯತೆ. ಇವು ಎರಡೇ. ನಿನ್ನೆ ಹೇಳಿದ್ದಿತ್ತು ಇದು 5ನೇ ಇಂದ್ರಿಯ ಇದೆ. ಆದ್ರೆ ಇಲ್ಲಿ ಈಗ 2ನೇ ಶ್ಲೋಕದೊಳಗ 6ನೇದಾದಂಥ ಮನಸ್ಸನ್ನು ಮುಖ್ಯ ಮಾಡಿ ಹೇಳಿದ್ದಾರೆ. ಮೊದಲ ಮನುಷ್ಯನೊಳಗೆ ಆತ್ಮತತ್ವದ ವಿಚಾರ ಬರ್ತಾವೆಯೋ ಅಥವಾ ಮೊದಲ ಆತ್ಮತತ್ವದ ನಿರೂಪಣೆ ರೂಪದ ಶಬ್ದ ಬರ್ತವೆ. ಅದರ ಶಬ್ದ ಹೊರಗನ ಬಹಿರ್ಲುಠತಿ ಅಂಥೇಳಿ 1ನೇ ಶ್ಲೋಕದೊಳಗೆ ಹೇಳಿದ್ದಾರೆ. ಶಬ್ದ ಹೊರಗನ ಉಳಿತವೆ, ಅದರ ಮನಸ್ಸಿನ ಮೂಲಕ ಅದರದ ವಿಷಯದ ವಿಚಾರ ಆರಂಭ ಆಗ್ತಿದೆ. ಇಲ್ಲಿ 2ನೇ ಶ್ಲೋಕದೊಳಗೆ ವಿಚಾರ ಆರಂಭ ಆದ್ರೂ ಕೂಡ ಆ ವಿಚಾರಕ್ಕೆ
ಶಿಲುಕದೇ ಇರುವಂಥದ್ದು ಆ ಚೈತನ್ಯ ತತ್ವ ಇದೆ. ವಿಚಾರ 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 ವಿಚಾರದ ಪರಿಪಕ್ವತೆಯ ಚರಮಸೀಮೆಯ ದಶೆಯೊಳಗೆ ಆತ್ಮನ ಅನುಭೂತಿ ಆಗ್ತಿದೆ. ಮತ್ತು ಆ ಅನುಭೂತಿಗೆ ಆ ವಿಚಾರವೇ ಪೂರ್ವವರ್ತಿ ವ್ಯವಹಾರ ರೂಪದಿಂದ ಇರ್ತವೆ. ಪೂರ್ವವರ್ತಿ ವ್ಯವಹಾರ. ಅರೆ, ಮೊದಲ ಶಬ್ದ ಕೇಳಿದ, ಶಬ್ದ ಉಳಿಲಿಲ್ಲ, ಆದ್ರೆ ಶಬ್ದದ ವಿಷಯವನ್ನ ಮನಸ್ಸು ಗ್ರಹಣ ಮಾಡಿದ್ರಿ, ಮಾಡಕ್ಕೆ ಬೇಕರೆ. ಶಬ್ದ ಉಳಿಯೋದಿಲ್ಲ, ಶಬ್ದ ಬಿದ್ದು ಹೋಗ್ತಾವ್ರಿ. ಭಾಷಾವರ್ಗಣಾದ ವಿಕಾರ ರೂಪದ ಯಾವ ಶಬ್ದ ಇದಾವೆಯೋ ಅವು ಹೊರಗನೆ ಉಳಿತಾವ್ರಿ. ವಜ್ರದೊಳಗೆ ಜಲ ಪ್ರವೇಶ ಮಾಡದೇ ಇರುವ ಹಾಗೆ ಶಬ್ದಗಳ ಆ ಚೈತನ್ಯ ತತ್ವದೊಳಗೆ ಪ್ರವೇಶ ಮಾಡೋದಿಲ್ಲ. ಅರೆ, ಪದ್ಮನಂದಿ ಆಚಾರ್ಯ ದೇವ ಈಗ ಇಲ್ಲಿ ಮುಂದೆ ಹೋಗ್ತಾ ಇದ್ರ ಸಮಯ ಸಾರದನ ಅನುವಾದ ರೂಪದ ಎಷ್ಟೋ ಶ್ಲೋಕ ಅದಾವ್ರೆ. ಸಮಯ ಸಾರದ ಗಾಥೆಗಳದ್ದೇ. ಆದ್ರ ಪದ್ಮನಂದಿ ಆಚಾರ್ಯ ದೇವರ ಪ್ರತಿಪಾದನೆಯ ಪದ್ಧತಿಯು ವಿಶೇಷತೆ ಇದೆ. ಅವರು ಪದ್ಮನಂದಿ ಕುಮಾರನರ ಕುಂದಕುಂದರನು ಗೃಹಸ್ಥ ಅವಸ್ಥೆಯೊಳಗ ತಾಯಿ ತಂದೆ ನಾಮಕರಣ ಮಾಡಿದ್ದ ಪದ್ಮಪ್ರಭ ಕುಮಾರ. ಪದ್ಮಪ್ರಭ ಕುಮಾರ ಇವರು ಪದ್ಮನಂದಿ ಆಚಾರ್ಯ. ಹೆಸರಿನೊಳಗೆ ಏನಿಲ್ಲ, ಆದ್ರೂ ಕೂಡ ಹೆಸರಿನೊಳಗೂ ಕೂಡ ಭಾವದ ಸಾಮ್ಯತೆ ಸಾಧಿಸುವಂಥದ್ದು ಸಾಮರ್ಥ್ಯ ಇದೆ ಇಲ್ಲಿ. ಆಚಾರ್ಯ ಪದ್ಮನಂದಿ ದೇವ ನಿಜವಾಗಿ ಕುಂದ ಆಚಾರ್ಯರ ವಿಷಯವನ್ನೇ ಗ್ರಹಣ ಮಾಡಿದ್ರೂ ಕೂಡ ಅದನ್ನೇ ಆರೋಪದಿಂದ ಕೆಲವು ಕಡೆ ಪ್ರಸ್ತುತಪಡಿಸಿದ್ರೂ ಕೂಡ ಆ ಪ್ರಸ್ತುತಪಡಿಸುವುದರದ ಭೂಮಿಕಾ ಮತ್ತು ಅದರದ ಮುಂದಿನ ಸೌಂದರ್ಯ ಬೇರೆ ಬೇರೆ ಇದೆ. ಜೀವರುಗಳಿಗೆ ರುಚಿಸುವಂಥದ್ದಿದೆ, ತಿಳಿಯುವಂಥದ್ದಿದೆ, ಹಿಡಿಸುವಂಥದ್ದಿದೆ. ಮುಂದೆ ಬರ್ತವೆ ಶ್ಲೋಕಗಳ, ತಾವು ಮನೆಯಲ್ಲಿ ಓದಿ ನೋಡೋದ್ರೆ ನಡೀರಿ. ಯಾವ ಚೈತನ್ಯ ರೂಪ ತೇಜಸ್ಸಿನ ವಿಷಯದಲ್ಲಿ ಮನಸ್ಸಿನಿಂದ ಯಾವ ವಿಚಾರವನ್ನೂ ಮಾಡುವ ಸಾಧ್ಯತೆ ಇಲ್ಲ. ಮಾಡೋ ಸಾಧ್ಯ ಇಲ್ಲ ಇದರ ಅರ್ಥ ಏನ? ಮಾಡುವ ಸಾಧ್ಯತೆ ಇಲ್ಲ ಇದರ ಅರ್ಥ ಆ ವಿಚಾರದಿಂದ ಅದರ ಪ್ರಾಪ್ತಿ ಆಗೋದಿಲ್ಲ. ವಚನದಿಂದ ಏನನ್ನೂ ಹೇಳಲಾಗುವ ಸಾಧ್ಯತೆ ಇಲ್ಲ. ಮತ್ತು ಅದು ಶರೀರದಿಂದ ಭಿನ್ನವಿದೆ. ಶರೀರದಿಂದಂತೂ ಅದು ಭಿನ್ನವೇ ಇದೆ. ಹಾಗಾದ್ರೆ ವಚನದಿಂದ ಮತ್ತು ಮನಸ್ಸಿನಿಂದ ಕೂಡ ಏನಾಯಿತು? ಭಿನ್ನನಾಯಿತಲ್ಲ. ವಚನದಿಂದ ಏನನ್ನೂ ಹೇಳಲಾಗುವ ಸಾಧ್ಯತೆ ಇಲ್ಲ ಮತ್ತು ಅದು ಶರೀರದಿಂದ ಭಿನ್ನವಿದೆ. ಮುಂದೆ ಇದೆಲ್ಲ ನಾಸ್ತಿ ಆಯಿತರೆ ಕೇವಲ ಅನುಭವದಿಂದ ಗಮ್ಯ ಹಾಗೂ ಅಮೂರ್ತವಿದೆ. ಅಮೂರ್ತ ಶಬ್ದದೊಳಗ ಮೂರ್ತತೆಯ ನಾಸ್ತಿತ್ವವನ್ನು ಹೇಳಿದ್ರೂ ಕೂಡ ಇಲ್ಲಿ ಅನುಭವ ಗಮ್ಯದೊಳಗ ಅಮೂರ್ತತೆ ಏನಿದೆ ಅದು ಅಸ್ಥಿ ರೂಪದಿಂದ ಇದೆ. ತಿಳಿತೇನ್ರಿ? ಅನುಭವ ಗಮ್ಯ ಶಬ್ದದ ಜೊತೆಗೆ ಅಮೂರ್ತ ಹೇಳಿದ್ರಲ್ಲ, ಅದು ಮೂರ್ತತೆಯ ನಾಸ್ತಿತ್ವದ ಸೂಚಕ ಅಂಥೇಳಿ ನಮಗೆ ಅನ್ನಿಸಿದ್ರೂ ಕೂಡ ಅದು ಮೂರ್ತತೆಯ ನಾಸ್ತಿತ್ವದ ಸೂಚಕಿಲ್ಲ, ಅನುಭವ ಗಮ್ಯದ ಪೋಷಕಿದೆ. ಅನುಭವಗಮ್ಯ ಹಾಗೂ ಅಮೂರ್ತವಿದೆ. ಆ ಚೈತನ್ಯ ರೂಪದ ತೇಜಸ್ಸು ಏನಿದೆ ತಮ್ಮೆಲ್ಲರ ರಕ್ಷಣೆ ಮಾಡಲಿ. ಇದು ಶಬ್ದ ಹೇಳಿದ್ದೇನೆ ನಾನು. ತಮ್ಮೆಲ್ಲರ ರಕ್ಷಣೆ ಮಾಡಲಿ. ಗುರುಗಳ ವಚನದಿಂದ ರಕ್ಷಣೆ ಆಗುವುದಿಲ್ಲ. ಗುರುಗಳ ಆಶೀರ್ವಾದದಿಂದ ನಿಮ್ಮ ರಕ್ಷಣೆ ಆಗುವುದಿಲ್ಲ. ಇಲ್ಲಿ ಪದ್ಮನಂದಿ ಆಚಾರ್ಯ ಆತ್ಮನ ಸ್ವರೂಪವನ್ನು ತಿಳಿಸಿಕೊಟ್ರು.
ತಿಳಿಸಿಕೊಟ್ರೂ ಕೂಡ ತಾವು ತಿಳಿಸಿಕೊಡುವಂಥ ಕಾರ್ಯ ಮತ್ತು ಅವರು ತಿಳಿಸಿಕೊಡ್ತಾ ಇದ್ದಾರೆ ಅನ್ನುವಂಥ ನಮ್ಮ ಭಾವ ಎರಡನ್ನೂ ತೆಗೆದು ಹಾಕಿದ್ದಾರೆ. ಅದುವೇ ನಿಮ್ಮ ರಕ್ಷಣೆ ಮಾಡಲಿ. ಯಾವುದನ್ನು ಮನಸ್ಸಿನ ಮೂಲಕ ವಿಚಾರ ಮಾಡೋ ಸಾಧ್ಯ ಇಲ್ಲ, ಯಾವುದನ್ನು ವಚನದ ಮೂಲಕ ಹೇಳೋ ಸಾಧ್ಯ ಇಲ್ಲ, ಯಾವುದು ದೇಹದಿಂದ ಅತ್ಯಂತ ಭಿನ್ನ ಇದೆ, ಯಾವುದು ಕೇವಲ ಅನುಭವಗಮ್ಯ ಇದೆ, ಅಮೂರ್ತ ಇದೆ. ಅನುಭವಗಮ್ಯದೊಳಗ ಅಮೂರ್ತತೆ ಅಭೇದ ರೂಪದಿಂದ ಅಂತರ್ಗ್ರಹಣ ಮಾಡಲ್ಪಟ್ಟಿದೆ. ಅನುಭವಗಮ್ಯದೊಳಗ ಅಮೂರ್ತ, ಅರೆ ನಾನು ಅಮೂರ್ತ ತತ್ವ ಇದ್ದೇನೆ ಅನ್ನುವುದರೊಳಗ ದೇಹದ ಹಾಗೆ ಮೂರ್ತಿಕ ಇಲ್ಲ ಅನ್ನುವುದರ ನಾಸ್ತಿತ್ವ ಇಲ್ಲ. ನಾಸ್ತಿತ್ವದ ದುರ್ಗಂಧ ಇಲ್ಲ, ಅಸ್ತಿತ್ವದ ಸುಗಂಧ ಇದೆ. ನಾನು ಹೀಗಿಲ್ಲ ಅನ್ನುವುದು ಮಾತಿಲ್ಲ. ಇನ್ನು ಮೊದಲು ಕೂಡ ಎರಡು ಹೇಳಿದರಲ್ಲ, ವಚನದ ಮನಸ್ಸಿನ ಮೂಲಕ ವಿಚಾರ ಮಾಡಲಾಗುವುದಿಲ್ಲ ಅಂಥೇಳಿ ಏನು ಹೇಳಿದರಲ್ಲ, ಅಲ್ಲಿ ಮನಸ್ಸ ಹಿಂದೆ ಉಳಿತು, ಇವನ ಪ್ರವೃತ್ತಿ ಅದನ್ನು ದಾಂಟಿ ಹೋಯಿತಾರೆ. ಯಾವನಿಗೆ ಚೈತನ್ಯ ಪ್ರಕಾಶವನ್ನು, ಚೈತನ್ಯದ ತೇಜಸ್ಸನ್ನು ಪ್ರತ್ಯಕ್ಷ ಕಾಣೋದಿದೆ, ಪ್ರಕಟಪಡಿಸಿಕೊಳ್ಳೋದಿದೆ, ಅದುವೇ ಆಗಿ ಲೋಕದೊಳಗೆ ನಿಲ್ಲೋದಿದೆ, ಅವನಿಗೆ ಮನಸ್ಸಿನ ವಿಚಾರದಿಂದ ಅದರ ಗ್ರಹಣ ಆಗುವುದಿಲ್ಲ ಅಂಥೇಳಿ ಹೇಳಿದ ತಕ್ಷಣ ಅವಂದೇನಾಯ್ತ್ರಿ, ಮನಸ್ಸನ್ನು ದಾಟಿ ಮುಂದೆ ಪ್ರಯಾಣ ಚಾಲುವಾಯಿತು. ವಚನದಿಂದ ತಿಳಿಸಿಕೊಡೋ ಸಾಧ್ಯ ಇಲ್ಲ ಅಂಥೇಳಿ ಹೇಳಿದ ನಂತರ ಆ ವಚನಗಳ ಅಭಿರುಚಿ ಅಥವಾ ವಚನಗಳ ಕಡೆಗೆ ಸಾವಧಾನ ಉಳಿಯೋದ ಬಿಟ್ಟು ಹೋಯ್ತ್ರಿ. ಅವನ ಸಾವಧಾನತೆ ಎಲ್ಲಿ ಬಂತು? ಯಾವುದ ಅನುಭವಗಮ್ಯ ಅಂಥೇಳಿ ಹೇಳಿದ್ರಲ್ಲ, ಅರೇ ಇದು ಇಲ್ಲ, ಇದರಿಂದ ಇಲ್ಲ ಅಂಥೇಳಿ ಹೇಳ್ತಾ ಇದ್ದ ಹಾಗೆ ಅದನ್ನು ಬಿಟ್ಕೊಟ್ಟು ಮುಂದೆ ಹೋದ ನಂತರ ಅವನಿಗೆ ತಕ್ಷಣ ಶಬ್ದ ಹೇಳಿದ್ರು ಅನುಭವ ಗಮ್ಯ ಅಂಥೇಳಿ. ಹಾಗಾದ್ರೆ ಆ ಅನುಭವ ಗಮ್ಯ ಇರುವಂಥ ವಸ್ತುವನ್ನು ಅನುಭವ ಮಾಡುವ ಸಲುವಾಗಿ ಯೋಗ್ಯತಾ ಅವನಲ್ಲೇ ಪ್ರಾಪ್ತ ಆಗಬೇಕಾದ್ರೆ ಅವ ಅಮೂರ್ತತೆಯ ಸ್ವೀಕಾರ ಮಾಡಿದ್ರು. ಬಹಳ ವಿಷಯ. ಅರೆ ನಿಜವಾಗಿ ಹೇಳಬೇಕಾದ್ರೆ ಅಷ್ಟಾನ್ನಿಕದೊಳಗೆ ಯಾವ 8 ದಿವಸಗಳ ಸಲುವಾಗಿ ಯಾವುದೋ ಒಂದು ವಿಷಯವನ್ನು ತಗೊಂಡಿರ್ತಿದೆಯಲ್ಲ, ಅದು ಮುಂದಿನ ಅಷ್ಟಾನ್ನಿಕದವರೆಗೆ ಸಾಲುವಷ್ಟು ಅಲ್ಲ, ತೀರದಿರುವಷ್ಟು ವಿಷಯ ಅದರಲ್ಲೇ ಇರ್ತಿದೆ. ದಿವಸ ಒಂದೊಂದು ಶ್ಲೋಕ ಹೇಳ್ತು ಅಂತಂದ್ರೆ ಅವು ಸುಲಭದವ ಅಂತ ಅರ್ಥ ಅಲ್ರಿ. 4 ತಿಂಗಳಿಗೆ ಒಂದು ಬಾರಿ ಬರ್ತಿದೆ ಅಷ್ಟಾನ್ನಿಕ ಪರ್ವ. ಹಾಗಾದ್ರೆ 4 ತಿಂಗಳವರೆಗೆ ಅದರಲ್ಲಿ ನಡೆಯಬೇಕು ನಮ್ಮದು ಜ್ಞಾನದ ಉದ್ಯಮ. ಆವಾಗ ಆ ಶ್ಲೋಕಗಳಲ್ಲಿ ಇರುವಂಥ ಭಾವ ನಮಗೆ ಉಪಲಬ್ಧ ಆಗೋ ಸಾಧ್ಯತೆ, ನಾವು ಲಾಭಾನ್ವಿತ ಆಗೋ ಸಾಧ್ಯತೆ. ಅರೆ ಈ ಜಿನವಾಣಿ ಏನಿದೆ ಅಲ್ಲ, ಪರಮ 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 ವಸ್ತು ಇದೆ ರೀ. ಈಗ ಜಿನವಾಣಿ ಪರಮ ವಸ್ತು ಇದೇನು? ಜಿನವಾಣಿ ಯಾವುದರಿಂದ ಪರಿಪೋಷಿಸಲ್ಪಟ್ಟಿದೆ, ಯಾವುದನ್ನು ತನ್ನಲ್ಲೇ ಧಾರಣ ಮಾಡಿದೆ, ಆ ವಸ್ತು ಪರಮ ವಸ್ತು ಇದೆ. ಆ ವಸ್ತು ಅರ್ಥಾತ್ ಶುದ್ಧಾತ್ಮ, ನಿಜಾತ್ಮ, ಅಂತಃ ತತ್ವ, ಅಮೂರ್ತ ತತ್ವ, ಅನುಭವ ಗೋಚರ ತತ್ವ. ಆ ಅನುಭವ ಗಮ್ಯ ಹಾಗೂ ಅಮೂರ್ತವಿದೆ. ಮುಂದೇನು ಹೇಳಿದರು? ಆ ಚೈತನ್ಯ ರೂಪ ತೇಜಸ್ಸು ತಮ್ಮೆಲ್ಲರ ರಕ್ಷಣೆ ಮಾಡ. ನಾನು ಹೇಳ್ತಾ ಇದ್ದೇನೆ, ನೀನು ಕೇಳು, ನಾನು ನಿನಗೆ ತಿಳಿಸಿಕೊಡ್ತೇನೆ, ನೀ ನನ್ನ ವಚನದಿಂದ ತಿಳ್ಕೋ, ಹೀಗೆ ಮಾತಾಡ. ಅದುವೇ ನಿಮ್ಮ ರಕ್ಷಣೆ ಮಾಡಲಿ. ಅಂದರೆ ಏನು ಹೇಳ್ರಿ? ಆ ಚೈತನ್ಯದ ತೇಜಸ್ಸ ತಮ್ಮೆಲ್ಲರ ರಕ್ಷಣೆ ಮಾಡಲಿ ಅಂದರೆ ಏನ್ರಿ? ಏನ್ರಿ? ಈಗ ಮಾತಾಡಬೇಕು ಕೇಳ್ತಾ ಇದ್ದೇನೆ ನಾನು. ಅಂದರೆ ಏನಂತ
ರಕ್ಷಣೆ ಮಾಡಲಿ ಅಂದರೆ ಏನು? ಅದು ಯಾವುದು ಅನುಭವ ಗಮ್ಯ ಇದೆಯಲ್ಲ, ಯಾವುದು ಅಮೂರ್ತ ಇದೆಯಲ್ಲ, ಅದರಿಂದನೇ ನಿಮ್ಮ ರಕ್ಷಣೆ ಆಗುವುದಿದೆ. ಅದರ ಕುರಿತು ಸಾವಧಾನತೆ, ಅದರ ಕುರಿತು ನಿಮ್ಮ ಜ್ಞಾನದೊಳಗೆ ಉದ್ಯಮ ನಡೀಲಿ. ಈ ವಚನಗಳ ಕಡೆಗಿನ ರುಚಿಯನ್ನು, ಚಿಂತನದ ಪ್ರಕ್ರಿಯೆಯನ್ನು ಬಿಟ್ಟು ಅದರದ ಪ್ರತ್ಯಕ್ಷ ಅನುಭೂತಿ. ಅರೆ ಅನುಭವಗಮ್ಯ ಅಂದ್ರಲ್ಲ, ಅನುಭವಗಮ್ಯ ಅಂದ್ರೆ ಅಮೂರ್ತ ಅಂದ್ರಲ್ಲ, ಶಬ್ದ ಅಮೂರ್ತ ಅದವೇನು ಮೂರ್ತಿಕ ಅದವೇ? ವಿಕಲ್ಪ ಅಮೂರ್ತ ಇದೆಯೇನು ಮೂರ್ತಿಕ ಇದೆ ರೀ? ಆತ್ಮತತ್ವ ಅಮೂರ್ತ ಮತ್ತು ಆತ್ಮತತ್ವದ ಚಿಂತನೆ ಏನಿದೆ ಅದು ಮೂರ್ತ ಇದೆ. ಆತ್ಮತತ್ವ ಅಮೂರ್ತ, ಆತ್ಮತತ್ವದ ಪ್ರತಿಪಾದನೆ ಯಾವ ಶಬ್ದದಿಂದ ಆಗ್ತಿದೆಯಲ್ಲ ಅದು ಮೂರ್ತ. ಹಾಗಾದ್ರೆ ಮೂರ್ತದ ಕಡೆಗಿನ ಅರೆ ಆಚಾರ್ಯ ಭಗವಂತರ ಕರುಣಾ ಎಷ್ಟಿದೆ. ಆಚಾರ್ಯ ಭಗವಂತರದ ಜೀವ ಮಾತ್ರರುಗಳ ಕುರಿತು ಎಂಥದ್ದು ಒಂದು ದಯೆಯ ಭಾವ ಇದೆ. ಜಡದ ಅವಲಂಬನೆಯನ್ನು ಬಿಟ್ಟುಕೊಡುವಂತಾಗಲಿ, ಅನುಭವ ಗಮ್ಯನಾದಂಥ ಅಮೂರ್ತನಾದಂಥ ಅರೆ ಅನಾದಿ ಕಾಲದಿಂದ ಮೂರ್ತ ಪದಾರ್ಥಗಳ ಆಶ್ರಯ ಮಾಡಿ ನೀನು ಭವಸಾಗರದೊಳಗ ಯಾರೂ ರಕ್ಷಣೆ ಮಾಡೋದು ಸಾಧ್ಯಲ್ಲ, ಆ ಪ್ರಕಾರ ದುಃಖಕ್ಕೆ ಗುರಿಯಾಗ್ತಾ ಇದ್ದಿ. ನಿನ್ನ ರಕ್ಷಣೆ ಆ ಅನುಭವಗಮ್ಯ ಯಾವ ತತ್ವ ಇದೆಯಲ್ಲ ಅದರಿಂದನ ಆಗಲಿ. ಅರ್ಥಾತ್ ಅವರ ಭಾವನೆ ಹೀಗಿದೆ, ಎಲ್ಲ ಜೀವಗಳ ತಮ್ಮ ತಮ್ಮ ಅನುಭವ ಗೋಚರ ಅಮೂರ್ತ ತತ್ವದ ಆಶ್ರಯ ಮಾಡುವಂತಾಗಲಿ, ಎಲ್ಲ ಜೀವರುಗಳದ್ದು ದುಃಖ ದೂರಾಗಲಿ, ಎಲ್ಲ ಜೀವರುಗಳಂತ ರಕ್ಷಣೆ ಆಗಲಿ ಅನ್ನುವಂಥ ಭಾವ. ಈ ಭಾವದಿಂದನ, ಈ ಭಾವ ವಿಶೇಷದಿಂದನ ಎಲ್ಲ ಮುನಿರಾಜರಿಗೆ ಇದೇ ಪ್ರಕಾರದ ಭಾವ ಇರ್ತಿದೆ. ಜೀವರುಗಳ ತಮ್ಮ ಸ್ವರೂಪವನ್ನು, ಅನುಭವಗಮ್ಯ ಇರುವಂಥ ಸ್ವರೂಪವನ್ನು, ಅಮೂರ್ತ ಸ್ವರೂಪವನ್ನು ಮರೆತು ಬಿಟ್ಟು ಅಲಕ್ಷ್ಯ ಮಾಡಿ ದುಃಖ ಭೋಗಿಸ್ತಾ ಇದ್ದಾವಲ್ಲ, ಆ ಜೀವರುಗಳ ತಮ್ಮ ತಮ್ಮ ಅನುಭವ ಗೋಚರ ಅಮೂರ್ತ ತತ್ವವನ್ನು ತಿಳ್ಕೊಂಡು ಸುಖಿಯಾಗಲಿ. ದುಃಖದಿಂದ ಆ ಜೀವರುಗಳದ್ದು ರಕ್ಷಣೆ ಶಾಶ್ವತವಾಗಿ ಆಗಲಿ ಅನ್ನುವಂಥ ಭಾವ ಸಮಸ್ತ ಜೈನ ಮುನಿಗಳದ್ದು, ಸಂತರುಗಳದ್ದು ಇರ್ತಿದ್ದೀರಿ. ಅಂಥ ಭಾವ ವಿಶೇಷದಿಂದನ ಯೋಗ್ಯ ಜೀವಕ್ಕ ತೀರ್ಥಂಕರ ನಾಮಕರ್ಮದ ಬಂಧ ಆರಂಭ ಆಗ್ತಿದೆ. ಎಲ್ಲ ಮುನಿಗಳಲ್ಲೇ ಇರ್ತಿದ್ದೀರಿ. ಯಾರ ಭಾವಲಿಂಗಿ ಸಂತ ಅದರಲ್ಲ, 3 ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ವಿತರಾಗ ಸ್ವಭಾವದ ಆರಾಧಕರಿದ್ದಾರಲ್ಲ, ಅವರ ಎಲ್ಲರಲ್ಲೇ ಈ ಪ್ರಕಾರದ ಭಾವ ಇರ್ತಿದೆ. ಆದರೆ ಯಾವುದೋ ಜೀವದ ವಿಶೇಷ ಯೋಗ್ಯತೆ ಇರುವಂಥ ಜೀವನಿಗೆ ತೀರ್ಥಂಕರ ನಾಮಕರ್ಮದ ತೀರ್ಥಂಕರ ನಾಮಕರ್ಮದ ಬಂಧದ ಅಪೇಕ್ಷೆ ಅಂತೂ 4ನೇ ಗುಣಸ್ಥಾನವರ್ತಿಗೆ ಕೂಡ ಇರುತ್ತಿಲ್ಲ. ಆದ್ರೆ ಆ ಭಾವ ವಿಶೇಷ ಸ್ವಾಭಾವಿಕವಾಗಿ ಬರ್ತಾ ಹೋಗ್ತವೆ. ಅವು ಬರ್ತಾವೆ, ಭೂಮಿಕೆಗೆ ಅನುಸಾರವಾಗಿ ಬರ್ತಾ ಇರ್ತಾವೆ. ಏನ ಎಲ್ಲ ಜೀವರುಗಳ ಅರೆ ಅಶರಣ ಸಂಸಾರದೊಳಗ ನಿರಂತರ ದುಃಖ ಭೋಗಿಸ್ತಾ ಇದ್ದಾವೆ. ಯಾವುದರಿಂದ? ಬರೀ ಒಂದು ಮೂರ್ತ ಪದಾರ್ಥದ ಆಶ್ರಯ ಮಾಡಿ. ಹಾಗಾದ್ರೆ ಅನುಭವ ಗಮ್ಯ ಅಮೂರ್ತ ತತ್ವದ ಆಶ್ರಯ ಮಾಡುವಂತಾಗಲಿ. ಅವುಗಳಿಂದ, ಆ ಆಶ್ರಯದಿಂದ ಆ ಜೀವಗಳಿಂದ ರಕ್ಷಣೆ ಆಗಲಿ ಅನ್ನುವಂಥ ಭಾವ ಯಾರ ಸಲುವಾಗಿ? ಸಮಸ್ತ ಜೀವ ಮಾತ್ರರ ಸಲುವಾಗಿ. ಬುದ್ಧಿಪೂರ್ವಕ ಹೇಳಿದರೆ ಯಾವ ಜೀವರುಗಳ ಅವರ ಸಂಯೋಗದೊಳಗೆ ಬಂದಿದ್ದಾರೆ, ದುಃಖ ಮುಕ್ತಿಯ ಉಪಾಯ ತಿಳಿಸಿಕೊಡ್ರಿ ಪ್ರಭು, ಧರ್ಮದ ಮಾರ್ಗ ಸುಖದ ಮಾರ್ಗವನ್ನು ತಿಳಿಸಿಕೊಡ್ರಿ ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ
1, 2, 4 ಶಬ್ದದೊಳಗ 4 ವಚನದೊಳಗ ವಾಕ್ಯಗಳಲ್ಲಿ ತಿಳಿಸಿಕೊಡ್ತಾರೆ. ಮತ್ತು ಅವರ ರಕ್ಷಣೆ ಅವರ ಅನುಭವ ಗೋಚರ ಆತ್ಮನಿಂದ ಆಗಲಿ ಅನ್ನುವಂಥ ಭಾವನೆಯ ಜೊತೆಗೆ ಅವರು ತಮ್ಮ ಸ್ವಭಾವದೊಳಗೆ ಹೊರಟು. ಇಷ್ಟು ನಿರಪೇಕ್ಷ ಮತ್ತು ಕರುಣಾರಸದಿಂದ ತುಂಬಿರುವಂಥದ್ದು ಉಪದೇಶ ಜೈನಾಚಾರ್ಯರು. ನಿರಪೇಕ್ಷ, ಅರೆ ನಾನೇನು ಮಾಡೋದು ಸಾಧ್ಯ ಇಲ್ಲ. ಇಲ್ಲಿ ನಾನು ವಚನದಿಂದ ಹೇಳ್ತಾ ಇದ್ದೇನೆ, ಆಚಾರ್ಯರ ಭಾವ ಏನಿದೆ, ನಾನೇನು ಮಾಡೋದು ಸಾಧ್ಯ ಇಲ್ಲ. 4 ವಚನ ಹೇಳಿದರನೂ ಕೂಡ ಅವರ ಅನುಭವ ಗೋಚರ ಅಮೂರ್ತ ತತ್ವವೇ ಅವ್ರದ್ದು ರಕ್ಷಣೆ ಮಾಡಲಿ ಅನ್ನುವಂಥ ಭಾವ. ಅದು ಬುದ್ಧಿಪೂರ್ವಕನೋ ವಿಕಲ್ಪಾತ್ಮಕನೋ ನಿರ್ವಿಕಲ್ಪಾತ್ಮಕನೋ ಗೊತ್ತಿಲ್ಲ. ಅದೇ ಒಂದು ಭಾವದ ಮೂಲಕ ಅವರು ತಮ್ಮ ಸ್ವಭಾವದೊಳಗ ತಮ್ಮ ಆತ್ಮಾರಾಧನೆಯೊಳಗ ಇಳಿದು ಹೋಗ್ತಾರೆ. ಇಂಥ ಒಂದು ನೈಸರ್ಗಿಕವಾದಂಥ ನಿರಪೇಕ್ಷವಾದಂಥ ಮಾರ್ಗ ಮೋಕ್ಷ ಮಾರ್ಗ, ಆ ಮೋಕ್ಷ ಮಾರ್ಗದ ಮೇಲೆ ಸಾಗುತ್ತಾ ಇರುವಂಥ ಸಾಧಕ ಜೀವರುಗಳು ಮತ್ತು ಆ ಸಾಧಕರನ್ನು ಅರಿಸಿಕೊಂಡ ಸುಖದ ಉಪದೇಶದ ಅಭಿಲಾಷೆ ಇಟ್ಕೊಂಡು ಹೋಗುವಂಥ ಸಭ್ಯ ಜೀವಗಳು ಏನಿದೆ ರೀ, ಯಾವುದೇ ಪ್ರಕಾರದ ಸ್ವಾರ್ಥ ಅಲ್ಲಿಲ್ಲ, ಯಾವುದೇ ಪ್ರಕಾರದ ಕೃತ್ರಿಮತೆ ಇಲ್ಲ, ಯಾವುದೇ ಪ್ರಕಾರದಿಂದ ಆಗ್ರಹ ಇಲ್ಲ. ನೀ ಇದನ್ನು ನಂಬಪ್ಪ, ಇದನ್ನೇ ನಂಬು ಹೇಳುವುದಿಲ್ಲ. ಹೀಗಿದೆ ಅಂಥೇಳಿ ಹೇಳ್ತಾರೆ. ಈ ಜೀವದ ರಕ್ಷಣೆ ಸ್ವತತ್ವದ ಆಶ್ರಯದಿಂದ ಆಗಲಿ ಅನ್ನುವಂಥ ಭಾವದಿಂದ ಅವರು ತಮ್ಮಲ್ಲಿ ತಾವ ಹೊರಟು. ಅಂಥ ಧನ್ಯ ಮಾರ್ಗ, ನಿರಪೇಕ್ಷ ಮಾರ್ಗ ಪ್ರತ್ಯಕ್ಷ ನಮ್ದಾಗಬೇಕು. ಓದ್ರಿ ಭಾವಾರ್ಥ. ಅಮೂರ್ತವಿರುವಂಥ ಚೈತನ್ಯ ಸ್ವರೂಪದ ತೇಜಸ್ಸು ಅದು ಚರ್ಮಚಕ್ಷು ಇದೆ, ಗೋಚರವಾಗುವುದಿಲ್ಲ. ಆಗದಂತ ವಾಗಾಡಂಬರಕ್ಕೆ ಮಾತಿನ ಆಡಂಬರ, ವಾಕ್ ಆಡಂಬರ, ಆಡಂಬರಕ್ಕೆ ಒಳಪಡುವುದಿಲ್ಲ, ಮನಸ್ಸಿನ ಹಿಡಿತಕ್ಕೆ ಸಿಕ್ಕುವುದಿಲ್ಲ ಮತ್ತು ಶರೀರದಿಂದ ಅತ್ಯಂತ ಭಿನ್ನವಿರುವಂಥ ಆ ಚೈತನ್ಯ ತೇಜಸ್ಸು ಕೇವಲ ಒಂದು ಅನುಭವ ಗಮ್ಯವಿದೆ. ಶರೀರದಿಂದ ಅತ್ಯಂತ ಭಿನ್ನವಿರುವಂಥ ಆ ಚೈತನ್ಯ ತೇಜಸ್ಸು ಕೇವಲ ಒಂದು ಅನುಭವ ಗಮ್ಯವಿದೆ. ಏನೇನು ಮಾಡಿದ್ರು ಇಲ್ಲಿ, ಏನೇನು ಮಾಡಿದ್ರು? ಇಂದ್ರಿಯ ವಿಷಯವನ್ನು ಬಿಡಿಸಿದರು, ಮನುಷ್ಯನ ಚಿಂತನದ ವಿಷಯವನ್ನು ಬಿಡಿಸಿದರು, ದೇಹದಿಂದ ಅತ್ಯಂತ ಭಿನ್ನ. ಮೊದಲು ಇಂದ್ರಿಯದ ಆಕರ್ಷಣೆಯನ್ನು ಬಿಡಿಸಿದರು, ಚರ್ಮಚಕ್ಷುವಿಗೆ ಗೋಚರಿಸುವುದಿಲ್ಲ. ಯಾವುದು ಚರ್ಮಚಕ್ಷುವಿಗೆ ಕಾಣಿಸ್ತಿದೆಯೋ ಅರ್ಥಾತ್ ಇಂದ್ರಿಯ ಗೋಚರ ಇದೆಯೋ ಅಲ್ಲಿ ನಿಂದೇನೂ ಇಲ್ಲ. ಮನಸ್ಸು ಯಾವುದರ ಕುರಿತಾಗಿ ವಿಚಾರ ಮಾಡ್ತಿದೆಯೋ ಆ ವಿಚಾರದೊಳಗೆ ಅದು ಸಿಲುಕುವುದಿಲ್ಲ. ಅದನ್ನು ಬಿಡಿಸಿದರು. ಮೊದಲು ಇಂದ್ರಿಯದ ವಿಷಯ ಬಿಡಿಸಿದರು, ಆಮೇಲೆ ಮನುಷ್ಯನ ಚಿಂತೆ ಬಿಡಿಸಿದರು. ಚಿಂತೆನ ಅನ್ನೋನವರು ಯಾಕೆ ಅಂತಂದ್ರೆ ಅದರ ಕಾರ್ಯ ಚಿಂತೆ ಮಾಡೋದನ್ನೇ ಇದೆ. ಆಮೇಲೆ ಕೊನೆಗೆ ಏನು ಮಾಡಿದರು? ದೇಹದಿಂದ ಅತ್ಯಂತ ಭಿನ್ನ ಮಾಡಿಸಿದರು. ಹಾಗಾದ್ರೆ ಅದರ ಅನುಭವ ಆಗೋದು ಅಥವಾ ಇಲ್ಲರೆ? ಅವರು ಮಾಡಿಸಿದ ಹಾಗೆ ನಾವು ಮಾಡಲಿಕ್ಕೆ ಬೇಕಲ್ಲ.